ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ಶ್ರೀದಾಸ್. ಬಿಗ್ ಬಾಸ್ ನಿಜಕ್ಕೂ ದಿನಕ್ಕೆ ಒಂದೊಂದು ಹೊಸ ಟ್ವಿಸ್ಟ್ಗಳು, ಹೊಸ ಗೇಮ್ಗಳು, ಹೊಸ ಟಾಸ್ಕ್, ಒಂದು ರೀತಿ ಒಬ್ಬ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವ ಏನು ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ಇರುವಂತಹ ವೇದಿಕೆ ಅಂತಾನೆ ಹೇಳ್ಬೋದು. ಆದರೆ ಈ ವಾರದ ಬಿಗ್ ಬಾಸ್ ಶೋನಲ್ಲಿ ಬಿಗ್ ಬಾಸ್ ಅನ್ನೋದು ಒಂದು ರೀತಿ ಕಾಲೇಜ್ ಕ್ಯಾಂಪಸ್ ಆಗಿ ಬದಲಾವಣೆ ಆಗಿದೆ. ಇನ್ನು ಕಾಲೇಜ್ನ ಮೆಮೊರೀಸ್ ಅಂತ ಹೇಳಿದ್ರೆ ನಾವು ಮಾಡುವಂಥ ತರಲೆ ಆಗಿರ್ಬೋದು, ತುಂಟಾಟ ಆಗಿರ್ಬೋದು, ತಲಹಟಗಳಾಗಿರ್ಬೋದು, ಅದೆಲ್ಲದೂ ಕೂಡ ನೆನಪಾಗುತ್ತೆ. ಹಾಗಾಗಿ ಬಿಗ್ ಬಾಸ್ನಲ್ಲಿರುವಂಥ ಸ್ಪರ್ಧಿಗಳು ಕೂಡ ಆ ಎಲ್ಲ ಮೆಮೊರೀಸ್ಗಳನ್ನು ಮೆಲುಕು ಹಾಕೋದಕ್ಕೆ ಬಿಗ್ ಬಾಸ್ ಒಂದು ಒಳ್ಳೆಯ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಒಂದು ಕಾಲೇಜ್ ಡೇಸನ್ನ ಇವರು ಒಂದು ಕ್ಯಾಂಪಸ್ನಲ್ಲಿ ಯಾವ ರೀತಿಯಾಗಿ ಕಳೀತಾರೆ, ಅದಾದ ನಂತರದಲ್ಲಿ ನೆನೆ ಒಂದು ಡಿಬೇಟ್ ಕೂಡ ನಡೀತು. ಸೊ ನೆನೆ ಎಪಿಸೋಡ್ನ ಕುರಿತಂತೆ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಇನ್ನು ನೆನೆ ಎಪಿಸೋಡ್ನ ಕುರಿತಂತೆ ಮಾತನಾಡೋದಕ್ಕೆ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಸೊ ಬನ್ನಿ ಅವರನ್ನ ವೆಲ್ಕಮ್ ಮಾಡಿಬಿಡೋಣ. ಹೆಲೋ ರಘುವೀರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ಹೆಲೋ ನೇತ್ರ, ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ನೇತ್ರ, ನಿಮ್ಮಿಂದನೇ ಸ್ಟಾರ್ಟ್ ಮಾಡೋದಾದ್ರೆ, ಆಕ್ಚುಲಿ ನಿನ್ನೆ ಏನು ಡೇ ಸ್ಟಾರ್ಟ್ ಆದಾಗ ಧ್ರುವಂತ್ ಬಂದು ಕ್ಯಾಮ್ರಾದ ಮುಂದೆ ಮಾತನಾಡ್ತಾರೆ, ಲೈಕ್ ಎಲ್ಲರೂ ಕೂಡ ಮುಖವಾಡ ಹಾಕೊಂಡೆ ಬದುಕ್ತಾ ಇದ್ದಾರೆ ಅಂತ ಹೇಳಿ. ಸೊ ಯಾಕೆ ಅಂತ, ಆಮೇಲೆ ಮೆಡಲ್ನ ತಗೊಂಡು ಕ್ಯಾಪ್ಟನ್ಗೆ ಕೊಡೋ ಅಂತ ಕೆಲಸ ಕೂಡ ಮಾಡ್ತಾರೆ. ಸೊ ಯಾಕೆ ಅಂತ ಹೇಳಿ ಅವರಿಗೆ ಅಲ್ಲಿ ಟ್ರಿಗರ್ ಆಗಿರುವಂಥದ್ದು. ಹೌದು, ಯಾವುದೋ ಒಂದು ವ್ಯಕ್ತಿಗೆ ಪ್ರತಿ ಸರಿನೂ ಒಂದು ನೋವಾಗೈತಿ, ಅವು ಏನೋ ಒಂದು ಕ್ಯಾರೆಕ್ಟರ್ ಒಳಗೆ ಮುಳುಗ್ ಹೋಗಿದಾರ ಅಂತಂದು ಹೇಳಿದಾಗ ಅವ್ರನ್ನ ಎಚ್ಚರಿಸೋ ಕೆಲಸ ಆಗ್ಬೇಕು. ಹಂಗೆ ಅದನ್ನ ವಾಪಸ್ ಕೆದರಿ ಮತ್ತಷ್ಟು ನೋವು ಕೊಡೋದಾಗಬಾರ್ದು. ಪ್ರತಿ ಸರನು ಇದು 5ನೇ ವೀಕ್ ಅಂತ ತಿಳ್ಕೊಳ್ಳಿ. 5ನೇ ವೀಕ್ ತನಕನೂ ಅವ್ರಿಗೆ ಮುಖವಾಡ ಅಂತಿದ್ರೆ ಯಾರಿಗೆ ತಾನೇ ಟ್ರಿಗರ್ ಆಗಂಗಿಲ್ಲ, ಎಲ್ಲರಿಗೂ ಹಂಗ ಆಕೈತಿ. ಸೊ ಇದೊಂದು ಅಂದ್ರೆ ಅಲ್ಲಿ ಎಷ್ಟೋ ಜನ ಇನ್ನೂ ಆಟನ ಆರಂಭ ಮಾಡಿಲ್ಲ, ಅವ್ರನ್ನ ಎಚ್ಚರಿಸೋದ್ ಬಿಟ್ಟು ಧ್ರುವಂತ ಫ್ಯಾಮಿಲಿ ಕಟ್ಟಕ್ ಬಂದಾರ. ಇದು ಬಂದು ಅವ್ರಿಗೆ ಮನೆಯವರಿಗೆ ಇದು ಸಲೀಸಾಗಿರೋ ರೀಸನ್. ಇದು ಬಿಟ್ಟು ಬೇರೆ ಏನೋ ಗೊತ್ತಿಲ್ಲ. ಅವ್ರ ಬಗ್ಗೆ ಬೇರೆ ಏನಾರು ಹೇಳಂದ್ರೆ ಅವ್ರ ಬಾಯಾಗ ಫಸ್ಟ್ ಬರೋದು ಅವನು ಇಲ್ಲಿ ಫ್ಯಾಮಿಲಿ ಕಟ್ಟಕ್ ಬಂದಾರ ಧ್ರುವಂತ್ ಅವರು, ಹೊರಗಡೆ ಹೋಗ್ರಿ ಸಿಗ್ತೈತಿ ನಿಮಗ ಅಂತ ಹೇಳಿ. ಅವ್ರು ಒಳಗಡೆ ಫ್ಯಾಮಿಲಿಯರ ಕಟ್ಲಿ ಏನಾರ ಮಾಡ್ಲಿ, ಅವ್ರ ಆಟ ಅವ್ರು ಆಡ್ತಿದಾರ, ಅದನ್ನ ಕನ್ಸಿಡರ್ ಮಾಡಿ ಅವ್ರಿಗೆ ಕಳಪೆ ಕೊಡೋದಾಗಿರ್ಬೋದು, ಎಲಿಮಿನೇಷನ್ ಮಾಡೋದಾಗಿರ್ಬೋದು, ಇಂಥ ಒಂದು ಡಿಸಿಷನ್ ತಗೋಬೇಕು. ಅವ್ರ ಫ್ಯಾಮಿಲಿ ಬೇಕಾದ ಕಟ್ಕೊಂಡು ಹೋಗ್ಲಿ, ಫ್ಯಾಮಿಲಿ ಕಟ್ಕೊಂತ ಇದನ್ನ ಮಾಡ್ಕೊಂತ ಕುಂತರ ಹೊರಗಡೆ ಜನ ಇದಾರೆ ಅದನ್ನ ಡಿಸೈಡ್ ಮಾಡ್ಲಿಕ್ಕೆ. ಪ್ರತಿ ಸರಿನೂ ಅದನ್ನ ಹೇಳ್ತಿದ್ರೆ ಮನುಷ್ಯ ಟ್ರಿಗರ್ ಆಗ್ತಾರ. ಸೊ ಹಂಗಾಗಿ ಅವರು ಟ್ರಿಗರ್ ಆಗಿ ನಿನ್ನೆ ಕ್ಯಾಮ್ರಾ ಮುಂದೆ ಬಂದು ನನಗೆ ಈ ಮೆಡಲೇ ಬೇಡ ಅಂತ ಹೇಳ್ತಾರೆ. ಆದ್ರೂ ಎಲ್ಲೋ ಒಂದ್ ಕಡೆ ವಿಚಾರ ಮಾಡಿದ್ರೆ ಅವ್ರು ಅದನ್ನ ವಾಪಸ್ ಕೊಡಬಾರ್ದಿತ್ತು. ಹೆಂಗ್ ಅನಿಸ್ಬಿಡ್ತೈತೆ ಅಂದ್ರೆ ಸಿಲ್ಲಿ ರೀಸನಿಗೋಸ್ಕರ ಅವ್ರು ಯಾರೋ ಹೇಳ್ತಾರಂತಂದ್ರೆ ತನ್ನ ವ್ಯಕ್ತಿತ್ವ ಸುಮ್ಮನೆ ತನ್ನ ವ್ಯಕ್ತಿತ್ವ ತಮಗೇನಂತ ಗೊತ್ತಿದ್ರೆ ಅದನ್ನ ಅವ್ರು ರಿಟರ್ನ್ ಕೊಡಬಾರ್ದಿತ್ತು. ಎಲ್ಲೋ ಒಂದ್ ಕಡೆ ಅದನ್ನ ಅವ್ರು ಅನಿಸ್ಕೊಳಕ್ಕಾಗದೆ ಇನ್ನೊಂದು ಫುಲ್ ಎಮೋಷನಲ್ ಪರ್ಸನ್ ಅದಾರ ಅವ್ರು. ಯಾರೇನೋ ಅಂದ್ರು ಸಡನ್ ಆಗಿ ಮನ್ಸಿಗೆ ಹಚ್ಕೋತಾರ. ಇನ್ನೊಂದು ನಾನು ಇಲ್ಲಿ ಇರಲ್ಲ ನಾ ಕೆಟ್ಟದಾಗ ಪೋಟ್ರೆ ಆಗ್ತಿದ್ರೆ ನಾ ಹೊರಗೆ ಹೋಗ್ತೀನಿ ಅಂತ ಲಾಸ್ಟ್ ವೀಕ್ ಒಳಗೂ ಅಂದಾಗ ಸ್ವತಃ ಸುದೀಪ್ ಅವರೇ ಬಂದು ಹೇಳಿರ್ತಾರೆ, ಧ್ರುವಂತ್ ಅವರೇ ನೀವೇನ್ ಮಾಡ್ತಿದ್ದೀರಾ ಅದನ್ನ ಮಾತ್ರ ನಾವು ತೋರಿಸ್ತಿರ್ತೀವಿ, ಇಲ್ಲಿ ಜನರಿಗೆ ನಿಮ್ ಬಗ್ಗೆ ಕೆಟ್ಟದಾಗ ಪೋಟ್ರೆ ಮಾಡೋದು ನಮ್ಮ ವ್ಯಕ್ತಿತ್ವ ಅಲ್ಲ ಅಂತ ಅವ್ರು ಹೇಳಿದ ಮೇಲೂ ಮತ್ತು ಇದೊಂದು ಡಿಸಿಷನ್ ಅವ್ರು ತಗೊಂಡಿರೋ ತಪ್ಪು ಅನ್ಕೊಂತೀನಿ ನಾನು. ಅವ್ರು ಯಾವುದೇ ಒಂದು ವ್ಯಕ್ತಿ ಏನೋ ಹೇಳಾರಂದ್ರು ಅದನ್ನ ಅಲ್ಲೇ ಈ ಕಡೆ ಕಿವಿಯಿಂದ ಕೇಳಿ ಈ ಕಡೆ ಕಿವಿಯಿಂದ ಬಿಟ್ಟು ಅದನ್ನ ಆಟ ಆಡಿದ್ರೆ ಅಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಉಳ್ಕೊಳಕಾಗತ್ತ. ಎಲ್ಲಾ ಮಾತನ್ನು ನಾ ಮನ್ಸಿಗೆ ಹಚ್ಕೊಂಡು ಕುಂದಿರ್ತೀನಿ ಅಂದ್ರೆ ಆಗಂಗಿಲ್ಲ. ಸೊ ಇದ್ ಮಾಡಿದ್ ನಂಗೆ ತಪ್ಪು ಅನಿಸ್ತು ಅಷ್ಟೇ. ಹಾಗೆ ರಘುವೀರ್, ಸೂರಜ್ ಅಂಡ್ ರಾಶಿಕಾ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಲವ್ ಟ್ರ್ಯಾಕ್ ಆ ಗಿಮಿಕ್ ನ ಯೂಸ್ ಮಾಡ್ತಿದಾರ ಬೇಕಂತ ಹೇಳಿ ಅಂತ ಅನಿಸ್ತಿದ್ಯಾ ನಿಮ್ಗೆ? ಹೌದು, ನನಗೆ ಖಂಡಿತ ನನಗೂ ಹಾಗೆ ಅನಿಸ್ತಾ ಇದೆ. ಯಾಕಂದ್ರೆ ಬಿಗ್ ಬಾಸ್ ಮನೇಲಿ ಅವ್ರೇನ್ ಏನ್ ತಪ್ಪು ಕಲ್ಪನೆಯಲ್ಲಿ ಇದಾರೆ ಅಂದ್ರೆ ಈ ಲವ್ ಟ್ರ್ಯಾಕ್ ನಡೆಯುತ್ತೆ, ಬಹಳ ದಿನ ನಡೆಯುತ್ತೆ ಅನ್ನೋ ಒಂದು ಅವ್ರನ್ನ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಾವು ನೋಡಿದ್ವಿ ರಾಶಿಕಾ ಅವ್ರ ಆಟ ಏನ್ ನಿನ್ನೆ ಒಂದು ಡಿಸ್ಕಷನ್ ಅಲ್ಲಿ ಕಾವ್ಯ ಒಂದ್ ಮಾತು ಹೇಳಿದ್ರಲ್ಲ, ಅದಕ್ಕೆ ನಾನು ಹೌದು ಅವ್ರು ಮಾತಿರೋದು 100% ಸತ್ಯ ಅಂತೀನಿ. ಯಾಕಂದ್ರೆ ಅವ್ರು ರಾಶಿಕಾ ಅವ್ರ ಮೊದಲನೇ ವಾರದಿಂದನೂ ಅವ್ರ ಆಟ ನಾವು ನೋಡ್ತಾ ಇದೀವಿ. ಯಾವ ರೀತಿ ಆಡ್ತಾ ಇದ್ರು ಅಂದ್ರೆ ಅವರು ಮೊದಲನೇ ವಾರ ಅವರು ಯಾವುದೇ ಒಂದು ಆಟದಲ್ಲೇ ಅಥವಾ ಜಂಟಿಯಾಗಿ ಏನಿದ್ರಲ್ಲ ಅದ್ರಲ್ಲಿ ಅವ್ರು ಕಳೆದೋಗ್ಬಿಟ್ಟಿದ್ರು. ಯಾವುದೇ ಒಂದು ಆಟದಲ್ಲೂ ಗುರ್ಸ್ಕೊಳ್ತಾ ಇರ್ಲಿಲ್ಲ. ಸುದೀಪ್ ಸರ್ ಅವರು ವಾರದ ಕಥೆಯಲ್ಲಿ ಬಂದು ಅವ್ರೇನು ಒಂದು ವಾರ್ನಿಂಗ್ ಕೊಡ್ತಾರೆ, ಅದಾದ ತಕ್ಷಣ ಅವ್ರು ಏನೋ ಒಂದು ಸ್ಟಾರ್ಟ್ ಮಾಡ್ಕೊಂತಾರೆ, ಒಂದು ಮಾತಾಡೋದಾಗಿರ್ಲಿ. ಅವರಿಗೆ 1 ವೀಕ್ ನಂತರ ಅವ್ರಿಗೆ ಒಂದು ಎಚ್ಚರಿಕೆ ಗಂಟೆ ಬೇಕಾಯ್ತು ಅನ್ಕೊಂತೀನಿ. ಅದೇ ರೀತಿ ಹೇಳಕ್ ಬಂದ್ರೆ ಮಂಜು ಭಾಷಿನಿ ಅವ್ರ ಜೊತೆ ಅವರು ಕಳೆದೋಗಿದ್ರು, ಕಳಪೆ ಕೂಡ ಅವರು ತಗೊಂಡಿದ್ರು. ಅದಾದ ನಂತರ ಅವರು ಮತ್ತೆ ಅವ್ರಿಗೊಂದು ಚಾನ್ಸ್ ಸಿಕ್ತು, ಫೈನಲ್ ಕಂಟೆಂಡರ್ ಟಾಸ್ಕ್ಗೆ ಆಯ್ಕೆಯಾಗಿ ಫೈನಲಿಸ್ಟ್ ಕೂಡ ಆಗ್ತಾರೆ. ಚೆನ್ನಾಗಿ ಆಟ ಆಡಿದ್ರು. ಆದ್ರೆ ತಕ್ಷಣ ಏನಾಗ್ಬಿಡ್ತಂದ್ರೆ
ಸೂರಜ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ನಂತರ ಅವ್ರು ಒಂಥರ ಅವ್ರ ಒಂಥರ ಇಷ್ಟಪಡೋದ್ ರೀತಿಯಾಗಿರ್ಲಿ ಅಥವಾ ಅವ್ರ ಜೊತೆನೆ ಹೆಚ್ಚು ಕಾಲ ಕಳೆಯೋದಾಗಿರ್ಲಿ ಆ ತರದ ಆಟಗಳನ್ನ ಅವರು ಸ್ಟಾರ್ಟ್ ಮಾಡ್ಕೊಂಡ್ರು. ಮೊನ್ನೆ ವಾರದ ಕಥೆಯಲ್ಲಿ ಸುದೀಪ್ ಅವರು ಅದೇ ವಾರ್ನಿಂಗ್ ಕೊಟ್ರು, ಇದೇ ರೀತಿ ಆಡಿದ್ರೆ ಸೂರಜ್ ಅವರು ಮುಂದೆ ಹೋಗ್ತಾರೆ, ನೀವು ಹೊರಗೆ ಬರ್ಬೇಕಾಗತ್ತೆ ಅನ್ನೋ ಒಂದು ಮಾತನ್ನ ಅವ್ರೇನ್ ಹೇಳಿದ್ರಲ್ಲ ಅದನ್ನ ಅವರು ಇಲ್ಲಿ ಸರಿಯಾಗಿ ಉಪಯೋಗಿಸ್ಕೊಳ್ತೀವಿ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ ಅದನ್ನ ಅವ್ರು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ ಮತ್ತು ಅದೇ ಒಂದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಜನಗಳಿಗೆ ನನ್ನ ಪ್ರಕಾರ ಹೇಳಕ್ ಬಂದ್ರೆ ಅದನ್ನ ರಿಯಲ್ ಆಗಿದ್ದಿದ್ರೆ ಜನನು ಎಕ್ಸೆಪ್ಟ್ ಮಾಡ್ತಾರೆ, ಅವರನ್ನ ಸಪೋರ್ಟ್ ಮಾಡ್ತಾರೆ. ಅದು ಗಿಮಿಕ್ ಅನ್ನೋ ರೀತಿಯಲ್ಲಿ ನಮ್ ಎಲ್ಲರಿಗೂ ತೋರ್ತಾ ಇದೆ. ಕೆಲವೊಂದಿಷ್ಟು ಕಡೆ ನಾನು ಸೋಷಿಯಲ್ ಮೀಡಿಯಾದಲ್ಲೂ ನೋಡಿದೆ, ಟ್ರೋಲ್ಗಳಾಗ್ತಿದ್ದೇವೆ, ಇರಿಟೇಷನ್ ಅಂತ ಹೇಳೋ ಪದಗಳನ್ನು ಸೇರಿಸ್ತಾ ಇದ್ದಾರೆ. ಹೌದು, ಈ ರೀತಿ ಮಾತುಗಳು ಬರ್ತಾ ಇದೆ. ಯಾಕಂದ್ರೆ ಜನಗಳಿಗೆ ರಿಯಲ್ ಆಗಿದ್ದಿದ್ರೆ ಯಾವ ಕಾರಣಕ್ಕೂ ಅವ್ರು ಬಿಟ್ಕೊಡೋದಿಲ್ಲ, ಅವ್ರ ಪರವಾಗಿ ಸ್ಟ್ಯಾಂಡ್ ತಗೊಳ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅದು ಫೇಕ್ ಅಂತ ಕಾಣಿಸ್ತಾ ಇದೆ ಅನ್ಕೊಂತೀನಿ. ಓಕೆ, ಸೊ ಇನ್ನು ಕ್ಯಾಪ್ಟನ್ ರಘು ಮತ್ತೆ ಗಿಲ್ಲಿ ಸ್ಟಾರ್ಟಿಂಗ್ ರೆಸ್ಪೆಕ್ಟ್ ಅನ್ನೋ ಒಂದು ಟೈಟಲ್ ನ ಕೊಟ್ಬಿಟ್ಟು ರೆಸ್ಪೆಕ್ಟ್ ಬಗ್ಗೆ ಆಕ್ಚುಲಿ ಕರೆಕ್ಟ್ ಆಗಿ ಎಕ್ಸ್ಪ್ಲನೇಷನ್ ಏನೋ ಕೊಡ್ತಾರೆ. ಕ್ಯಾಪ್ಟನ್ ರೆಸ್ಪೆಕ್ಟ್ ಅಂತ ಹೇಳಿದ್ರೆ ಯಾರಿಂದನೂ ಅದನ್ನ ತಗೊಳ್ಳೋದಕ್ಕಾಗೋದಿಲ್ಲ, ನಾವೇ ಅದನ್ನ ಗಳಿಸಬೇಕು ಅನ್ನೋದಾಗೆ. ಅದಕ್ಕೆ ಗಿಲ್ಲಿ ಒಂದು ಕೌಂಟರ್ ಕೊಡೋ ತರ ಕೊಟ್ರೆ ಹೇಗೆ ಅನ್ನಿಸ್ತು ನಿಮ್ಗೆ? ಹೌದು, ಅದು ಕೌಂಟರ್. ಯಾಕಂದ್ರೆ ನಾವು ಗಿಲ್ಲಿಯಿಂದ ಅದನ್ನೇನ ಬಯಸ್ತಿರ್ತೀವಿ ಪ್ರತಿ ಸಾರಿನೂ. ಅವ್ರು ಎಲ್ಲರೂ ಸಿನ್ಸಿಯರ್ ಆಗಿ ಆಟ ಆಡಿದ್ರೆ ಯಾರಾದ್ರೂ ಒಬ್ರು ಬೇಕು. ಕಾಲೇಜ್ ಅಂದ್ಮೇಲೆ ಎಲ್ಲರೂ ಸೀರಿಯಸ್ ಆಗಿರಲ್ಲ, ಎಲ್ಲರೂ ಪ್ರೆಸೆಂಟ್ ಆಗಿರಂಗಿಲ್ಲ, ಉಡಾಳ್ತನೂ ಮಾಡ್ತಿರ್ತಾರ, ಎಲ್ಲರಿಗೂ ಇರುತ್ತೆ. ಅದ್ರಲ್ಲಿ ಸ್ವಲ್ಪ ಕಾಲೇಜಿಗೆ ಟಕ್ಕೋರಿ ಅನ್ನೋರ್ ಗತೆ ಒಂಥರ ಉಡಾಳಾಗಿದ್ದ ಕಾಲೇಜ್ ಒಳಗನ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿರ್ಬೋದು, ಪ್ರತಿ ಒಂದ್ ಸೆಕೆಂಡ್ ಅಲ್ಲೂ ತರಲೆ ಮಾಡೋದು, ಬೆಂಚ್ ಮೇಲೆ ಸತೆ ಎದ್ದು ನಿಂದ್ರಿಸಿದ್ರು. ಹೌದು, ರೆಸ್ಪೆಕ್ಟ್ ಅಂತ ಬಂದಾಗ ನಿಂಗೆ ಯಾಕೆ ರೆಸ್ಪೆಕ್ಟ್ ಕೊಡ್ಬೇಕು, ಕೊಟ್ಟು ನಂಗೆ ತಗೋ ಅಂತ ಹೇಳಿರೋದಾಗ. ಹೌದು, ಮತ್ತೆ ಎಕ್ಸಾಂಪಲ್ ರಘು ಅವರು ಕೊಡ್ತಾರೆ, ಇಂಥ ಸ್ಟೂಡೆಂಟ್ ಇರಬಾರ್ದು ಅಂತ ಹೇಳಿ. ಎಲ್ಲ ಒಂದ್ ಕಡೆ ಗಿಲ್ಲಿ ಅವರು ಆ ತರ ತರಲೆ ಮಾಡೋದ್ರಿಂದ ನಮ್ಗೆ ನಿಜವಾಗ್ಲೂ ಅದು ಕಾಲೇಜೇ ಅನ್ನಿಸ್ತು. ಎಲ್ರು ಸಿನ್ಸಿಯರ್ ಆಗಿ ಕುತ್ಕೊಂಡ್ರು. ಇನ್ನೊಂದು ಚಂದ್ರಪ್ರಭಾ ಅವರು ತಮ್ಮ ಸಿನ್ಸಿಯಾರಿಟಿ, ಕಾಲೇಜಲ್ಲಿ ಫಸ್ಟ್ ರ್ಯಾಂಕ್ ರಾಜು ಇದ್ದೇ ಇರ್ತಾನೆ, ಹಾಗೆ ನಿನ್ನೆ ಚಂದ್ರಪ್ರಭಾ ಅವರು ಫಸ್ಟ್ ರ್ಯಾಂಕ್ ರಾಜು ಆಗಿದ್ರು. ಚೆನ್ನಾಗಿತ್ತು ನಿನ್ನೆ ಒಂಥರ ಗಿಲ್ಲಿ ಅವ್ರು ಕೊಟ್ಟಿರೋ ಟಕ್ಕರ್ ಆಗಿರ್ಬೋದು, ಎಲ್ಲಾನು ಚೆನ್ನಾಗೇ ಇತ್ತು. ಮತ್ತೆ ರೆಸ್ಪೆಕ್ಟ್ ಅಂತ ಬಂದಾಗ ಹೌದು, ಪ್ರಿನ್ಸಿಪಲ್ ಆಗಿ ಶಿಕ್ಷಕರಾಗಿ ಸ್ಟೂಡೆಂಟ್ಸ್ಗೆ ಏನು ಕಲಿಸ್ಕೊಡ್ಬೇಕಲ್ಲ ಅದು ಕಲಿಸ್ಕೊಡೋ ಹೊತ್ನ್ಯಾಗ ಉಡಾಳ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಏನು ಆನ್ಸರ್ ಮಾಡ್ಬೇಕಲ್ಲ ಅದನ್ನ ಕರೆಕ್ಟಾಗಿ ಆನ್ಸರ್ ಮಾಡಿದ್ರು. ಎಲ್ಲೊಂದ್ ಕಡೆ ನಿನ್ನೆ ಗಿಲ್ಲಿ ಅವ್ರು ಚೆನ್ನಾಗಿನ ಆಟ ಆಡ್ತಿದ್ರು ಅನಿಸ್ತು. ಓಕೆ, ಇನ್ನು ರಘುವೀರ್ ಡಿಬೇಟ್ ಅಂತ ಹೇಳಿ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಸೊ ಯಾರು ಈ ಮನೆಯಲ್ಲಿ ಉಳಿಯೋದಕ್ಕೆ ಯೋಗ್ಯರಲ್ಲ, ಜೊತೆಗೆ ನಿಮ್ಗಿಂತ ಯಾಕೆ ನಾವು ಬೆಟರ್ ಅನ್ನೋದಾಗಿ. ಸೊ ಆ ಟಾಸ್ಕ್ ಅಂತ ಬಂದಾಗ ಫಸ್ಟ್ ಸಿಕ್ಕಿದ್ದು ರಾಶಿಕಾ ಮತ್ತೆ ಕಾವ್ಯ ಅವರಿಗೆ. ಸೊ ಹೇಗಿತ್ತು ಅವರ ವಾದ? ನಿಮಗೆ ಯಾರ ವಾದ ಇಷ್ಟ ಆಯ್ತು, ಯಾರಕ್ಕೆ ಸರಿ ಅಂತ ನೀವು ಹೇಳ್ತೀರಾ? ಅದೇ ನನ್ನ ಪ್ರಕಾರ ಹೇಳ ಬಂದ್ರೆ ಓಕೆ, ಯಾಕಂದ್ರೆ ಅವ್ರ ಆಟ ಚೆನ್ನಾಗಿ ಆಟ ಆಡಿದ್ರು. ಮತ್ತೆ ನಾವು ನೋಡಿದ್ವಿ ಅವ್ರ ಹಿಂದಿನ ದಿನಗಳಲ್ಲೂ ಅವ್ರ ಆಟ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಆದ್ರೆ ನಿನ್ನೆ ಒಂದು ವಾದದಲ್ಲಿ ಬಂದ್ರೆ ಹೌದು, ಒಂದ್ ತೂಕ ಜಾಸ್ತಿ ಕಾವ್ಯ ಅವ್ರದ್ದು ಇತ್ತು. ಯಾಕಂದ್ರೆ ರಾಶಿಕಾ ಅವರು ಎಲ್ಲೋ ಒಂದ್ ಕಡೆ ಅವ್ರ ಆಟನ ಅವರು ಕಳ್ಕೊಂಡಿದ್ದಾರೆ. ಅವ್ರು ಏನ್ ಫೈನಲಿಸ್ಟ್ ಆಗಿ ಏನ್ ಟಾಸ್ಕ್ ಗೆದ್ದಿದ್ರಲ್ಲ, ಆ ಒಂದು ರಾಶಿಕಾ ಅವರು ಮುಂದಿನ ವಾರಗಳಲ್ಲಿ ಕಂಡೇ ಇಲ್ಲ ಅನ್ಕೊಂತೀನಿ. ಅವ್ರ ಆಟ ಎಲ್ಲಿ ತೊಡಸ್ಕೊಂಡಿದ್ದಾರೆ. ಸೂರಜ್ ಅವ್ರು ಕಾವ್ಯ ಅವ್ರ ಒಂದ್ ಮಾತು ಹೇಳ್ತಾರೆ, ಸೂರಜ್ ಅವ್ರು ಬರ್ಲಿಲ್ಲ ಆಗಿದ್ದಿದ್ರೆ ಅವ್ರ ಹಳೆ ಫ್ರೆಂಡ್ ಸ್ಪಂದನ ಅವ್ರ ಜೊತೆನೆ ಅವ್ರು ಏನೋ ಒಂದು ಅದ್ರಲ್ಲೇ ಒಂದು ಸಮಸ್ಯೆಲ್ಲ ಇದಾಕೊಳ್ತಿದ್ರು. ಯಾಕಂದ್ರೆ ಡಿಪೆಂಡ್ ಆಗ್ತಾ ಇದ್ರು. ಹೌದು, ನನ್ನ ಪ್ರಕಾರನೂ ಹಾಗೆ ಅನಿಸ್ತಾ ಇದೆ. ಯಾಕಂದ್ರೆ ಸುದೀಪ್ ಸರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ಇದೇ ರೀತಿ ಆಟ ಕಂಟಿನ್ಯೂ ಮಾಡಿದ್ರೆ ನೀವು ಹೊರಗೆ ಬರೋ ಚಾನ್ಸಸ್ ಇದೆ ಅಂತ ಅವ್ರಿಗೊಂದು ಇಂಡೈರೆಕ್ಟ್ ಆಗಿ ವಾರ್ನಿಂಗ್ ಸಿಕ್ಕಿದೆ. ಅದನ್ನ ಅವರು ಬಳಸ್ಕೊಳ್ಬೇಕಿತ್ತು. ಅವರು ಎಲ್ಲೋ ಒಂದ್ ಕಡೆ ನನಗೆ ಮತ್ತೊಂದು ವಿಚಾರ ಏನಂದ್ರೆ, ಮೊದಲನೇ ವಾರದಿಂದಲೂ ಕಾವ್ಯ ಅವರನ್ನ ಯಾವ ರೀತಿ ಹೇಳ್ತಾ ಇದಾರೆ ಅಂದ್ರೆ, ಗಿಲ್ಲಿ ಅವರಿಂದ ಆಟ ಆಡ್ತಾ ಇದಾರೆ. ಗಿಲ್ಲಿ ಹೊರಗಿನ ಜನರಿಗೆ ಅದೆಲ್ಲೂ ಆತರ ಕಂಡೇ ಇಲ್ಲ. ಮನೆಯವರು ಒಳಗಿರೋರು ಅಷ್ಟೇ ಆ ಪದಗಳನ್ನ ಯೂಸ್ ಮಾಡ್ತಿದ್ದಾರೆ. ಅದು ಮತ್ತೆ ಹೊರಗಿಂದ ಯಾರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹೋದ್ರಲ್ಲ ಅವ್ರು ಸಹಿತ ಒಂದ್ಸಲನು ಗಿಲ್ಲಿ ಅವರಿಂದ ಕಾವ್ಯ ಮುಂದೆ ಹೋಗ್ತಿದ್ದಾರೆ ಅನ್ನೋ ಪದನು ಬಳಸ್ತಾ ಇಲ್ಲ. ಆದ್ರೆ ಎಲ್ಲಿ ಮನೆಯವರೇ ಅವ್ರಿಗವರೇ ಥಿಂಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗಿಲ್ಲಿಯಿಂದ ಕಾವ್ಯ ಅಂತ. ಅಲ್ಲಿ ಆಕ್ಚುಲಿ ಹಾಗೇ ಇಲ್ಲ. ಯಾಕಂದ್ರೆ ಗಿಲ್ಲಿ ಅವರು ಕಾವ್ಯ ಅವ್ರ ಮಾತನ್ನೇ ಕೇಳಿ ಆಟ ಆಡ್ತಿದ್ರು. ನಾವು ಮೊದಲಿಂದ 2 ವಾರ ಜಂಟಿಗಳನ್ನ ಏನ್ ಆಟ ನೋಡಿದ್ವಲ್ಲ, ಅವರಿಬ್ರು ಕ್ಲೋಸ್ ಇದ್ರು ಕೂಡ ಅವ್ರ ಆಟ ಅಂತ ಬಂದಾಗ ಅವ್ರ ಆಟ ಆಡೇ ಹೌದು, ಇಂಡಿವಿಜುವಲ್ ಆಗಿ ಆಟ ಆಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ನಾವು ನೋಡ್ಬೇಕಿರೋದು ಅವ್ರದ್ದು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರದ್ದು ಒಂದೊಂದು ಒಪಿನಿಯನ್ಗಳು ಇರ್ತಿದ್ವು, ಅದ್ರ ಪ್ರಕಾರನೇ ಅವ್ರು ಆಟ ಆಡಿದ್ದಾರೆ. ಅದ್ ನಾವು ನೋಡಿದೀವಿ. ಎಲ್ಲೋ ಒಂದ್ ಕಡೆ ಅದೊಂದೇ ವರ್ಡ್ ಅನ್ನ ಇಟ್ಟು ಅವ್ರು ಎಲ್ಲೋ ಒಂದ್ ಕಡೆ ಆ ಒಂದು ಚರ್ಚೆಯಲ್ಲಿ ಗೆಲ್ಲೋಕ್ ಹೋದ್ರು ಅನ್ಕೊಂತೀನಿ ರಾಶಿಕಾ ಅವರು. ಆ ಒಂದು ವಿಷಯದಲ್ಲಿ ಅವ್ರು ಎಡುವುದ್ರು ಅನ್ಕೊಂತೀನಿ. ಆ ಒಂದು ವಿಷಯದಲ್ಲಿ ಕಾವ್ಯ ಅವರು ಒಂದ್
ಕೈ ಮೇಲಿದ್ರು. ಅದೇ ಕಾರಣಕ್ಕೆ ಅವರು ರಘು ಅವರು ಅವರನ್ನೇ ಆಯ್ಕೆ ಮಾಡಿ ಒಂದು ಒಳ್ಳೆ ನಿರ್ಧಾರನು ಅನ್ಕೊಂತೀನಿ ರಘು ಅವರು. ಕಾವ್ಯ ಒಂದು ಚಾಲೆಂಜ್ ಕೂಡ ಹಾಕ್ತಾರೆ, ಗಿಲ್ಲಿನ್ ಮಾತಾಡಿಸಿ ನಾನು 1 ವೀಕ್ ಹೆಂಗ್ ಆಟ ಆಡಿ ತೋರಿಸ್ತೀನಿ ನೋಡ್ತಾ ಇರಿ ಅಂತ ಹೇಳಿ. ಸೊ ಅದು ಗಿಲ್ಲಿಗೆ ಏನಾದ್ರು ಫೀಲ್ ಆಗತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ, ಖಂಡಿತ ನನ್ಗಂತೂ ಆ ರೀತಿ ಅನಿಸ್ತಾ ಇಲ್ಲ. ಯಾಕಂದ್ರೆ ಗಿಲ್ಲಿ ಕಾವ್ಯ ಅವ್ರ ನಡುವೆ ಈ ಹಿಂದಿನ ವಾರಗಳಲ್ಲಿ ಅವರಿಬ್ರು ಬೇರೆ ಬೇರೆ ಆಗಿ ಆಟ ಆಡ್ತಿದ್ದಾರೆ. ಯಾವತ್ತು ಜಂಟಿಗಳ ಏನ್ ಮುಗಿತಲ್ಲ ಆಟ, ಅವತ್ತಿಂದಲೇ ಕಾವ್ಯ ಅವರಿಂದ ದೂರ ಇರಕ್ ಟ್ರೈ ಮಾಡಿದ್ದಾರೆ. ಯಾವತ್ತು ಕಾವ್ಯ ಅವರು ಗಿಲ್ಲಿ ಅವರನ್ನ ಜೊತೆನೆ ಇರ್ಬೇಕು ಅನ್ನೋದ್ರಲ್ಲಿ ಎಲ್ಲೂ ಕಂಡಿಲ್ಲ. ಆದ್ರೆ ಗಿಲ್ಲಿ ನಟ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕಾವ್ಯ ಅವ್ರು ಹೀಗೆ ಒಂದು ಎಂಟರ್ಟೈನಿಂಗ್ ವೇ ಅಲ್ಲಿ ಅವ್ರು ಹತ್ರ ಹೋಗ್ತಿದ್ದಾರೆ ಹೊರತು ಅವ್ರಿಬ್ರು ಒಟ್ಟಿಗೆ ಆಡ್ಬೇಕು, ಒಬ್ರನ್ನೊಬ್ರು ಸಪೋರ್ಟ್ ಮಾಡ್ಕೊಬೇಕು ಅನ್ನೋದ್ರ ಎಲ್ಲೂ ಕಂಡಿಲ್ಲ. ಬಟ್ ಫ್ರೆಂಡ್ಶಿಪ್ ಅಲ್ಲಿ ಅವರೊಬ್ರನ್ನೊಬ್ರು ಬಿಟ್ಕೊಟ್ಟಿಲ್ಲ. ಫ್ರೆಂಡ್ಶಿಪ್ ಬೇರೆ, ಗೇಮ್ ಬೇರೆ, ಅದನ್ನ ಅವರು ಅಲ್ಲಿ ಚೆನ್ನಾಗಿ ನಿಭಾಯಿಸ್ಕೊಂಡು ಆಟ ಆಡ್ಕೊಂಡು ಹೋಗ್ತಾ ಇದಾರೆ ಅನ್ಕೊಂತೀನಿ. ಸೊ ನೇತ್ರ, ಇನ್ನು ರಕ್ಷಿತಾ ಅಂಡ್ ಯಾರು ರಿಷಾ ಅಂತ ಬಂದಾಗ ಅವರಿಬ್ರು ಡಿಬೇಟ್ ಹೇಗಿತ್ತು? ನಿಮ್ಗೆ ಯಾರ್ದು ರೈಟ್ ಅಂತ ಅನ್ನಿಸ್ತು? ಜೊತೆಗೆ ಜಡ್ಜ್ಮೆಂಟ್ ಓಕೆ ಆಯ್ತಾ ನಿಮ್ಗೆ? ನನಗೆ ರಿಷಾ ಅವ್ರ ವಾದ ಯಾಕೋ ಸರಿ ಅನ್ನಿಸ್ಲಿಲ್ಲ. ಯಾಕಂದರೆ ಅಲ್ಲಿ ಯಾಕೆ ಇರಬೇಕು, ಅರ್ಹತೆ ಯಾಕೆ ಜಾಸ್ತಿ ಅಂತ ಅಂದಾಗ ಅವರೆಲ್ಲೋ ಪರ್ಸ್ನಲ್ ಟಾರ್ಗೆಟ್ ಮಾಡ್ತಾರೆ ಅನ್ನಿಸ್ತೈತಿ. ಅಂದರೆ ಡೇ ಇಂದನೂ ಅವ್ರು ಬಂದಿರೋ ವೇವ್ ಒಂಥರ ಫುಲ್ ಖಡಕ್ ಆಗಿತ್ತು. ಮನೆಯವ್ರಿಗೆಲ್ಲರಿಗೂ ಒಂಥರ ಸಿಟ್ಟು ಬರೋ ಹಂಗೆ ಇತ್ತದು. ಎಲ್ಲರನ್ನೂ ಭಾಳ ಟ್ರಿಗರ್ ಮಾಡಿದ್ರು ಅವ್ರು ಸ್ಟಾರ್ಟಿಂಗ್ ಬಂದಾಗ. ಅದು ಮಡಿಕೆ ಎಲ್ಲ ಒಡೆದು ಈ ಥರ ಇದ್ದಾಗ ಅವ್ರ ಮನೆ ಒಳಗೆ ಬಂದ ತಕ್ಷಣ ಹೌದು ಸೀರಿಯಸ್ ಆಗೇ ಇರೋಕ್ಕಾಗಲ್ಲ, ಎಲ್ಲ ಟೈಮ್ನಲ್ಲೂ ಮಷ್ಕೀರಾಗೆ ಇರೋಕ್ಕಾಗಲ್ಲ. ಅವ್ರಿಗೆ ಕಲಾವಿದರು ಅಂತ ಅಂದಮೇಲೆ ಅವ್ರ ಕಡೆಯಿಂದ ಏನು ಮನೋರಂಜನೆ ಇಡೋಕ್ಕಾಕೈತೆ ಆ ಥರ ಒಂದು ನಡ್ಕೊಂಡು ಹೊಂಟ್ರವ್ರು. ಬಟ್ ವಾರ ಪೂರನೂ ಅದನ್ನು ಮಾಡಿದ್ರು ಅವರು. ಎಲ್ಲಿನೂ ತಾವು ಬಂದಿದ್ದ ಕೆಲಸ ಮಾಡಲಿಲ್ಲ. ಇನ್ನೊಂದು ಹೊರಗಡೆ ಲಾಸ್ಟ್ ಸೀಸನ್ ಒಳಗಡೆ ಹೊರಗಡೆ ಏನಾಗಿರ್ತೈತೆ ಅದನ್ನು ಒಳಗಡೆ ಹೇಳೋ ಹಂಗಿಲ್ಲ. ಬಟ್ ಇವರು ಎಲ್ಲ ಒಂದು ಕಡೆ ಎಚ್ಚರಿಸಾಗಿ ನೋಡಿದ್ರು, ಅದು ಅಷ್ಟೇನು ಸೀರಿಯಸ್ ಆಗಲಿಲ್ಲ ಮ್ಯಾಟರ್. ಎಲ್ಲೋ ಒಂದು ಕಡೆ ಅದನ್ನು ಸುದ್ದಿ ಅವ್ರಿಗೆ ತಲುಪಿಸ್ಬೇಕಿತ್ತು, ನೀವು ಆಟ ನೀವು ಆಡ್ರಿ ಅಂತ ಹೇಳಬೇಕಿತ್ತು. ಅದನ್ನು ಅವರು ಭಾಳ ಸಾಫ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ರು. ಅವ್ರು ಬಂದಿರೋ ವೇಗ್ ಫುಲ್ ಖಡಕ್ ಇದ್ರು ಅಲ್ಲಿ ಭಾಳ ಸ್ವೀಟ್ ಆಗಿಬಿಟ್ರು ಅವರು. ಇದೆಲ್ಲ ಬೇಕಾಗಿರ್ಲಿಲ್ಲ ಅನ್ಕೊತೀನಿ. ಅವ್ರು ಬಂದಿರೋ ಒಂದು ಮಾತಿಗಾಗಿರ್ಬೋದು ಅವ್ರು ನಿಂತಿರಲಿಲ್ಲ. ರಕ್ಷಿತಾ ಅವರು ಡೇ 1 ತಮ್ಮ ವೈಯಕ್ತಿಕ ಆಟನ ಆಡ್ತಿದ್ದಾರೆ. ಯಾವ್ದು ತಪ್ಪು ಯಾವುದು ಸರಿ ಅವ್ರ ಸ್ಟ್ಯಾಂಡ್ ಅವ್ರು ಎಲ್ಲಿ ತಗೋಬೇಕು ಅದನ್ನು ಕರೆಕ್ಟಾಗೇ ನಿಭಾಯಿಸ್ತಿದ್ರು. ಎಷ್ಟೊಂಡ ಅಪಾದನೆ ಅವ್ರ ಮ್ಯಾಲೆ ಬಂದರೂ ಅವ್ರು ಅದನ್ನೆಲ್ಲಾನು ತಳ್ಳಿ ಅವ್ರ ಮುಂದೆ ಆಟ ಆಡತ್ತಾರ. ಅಂಥ ಯಾವುದೋ ಒಂದು ಹೌದಪ್ಪ ಇವರು ರಿಷಾ ಅವ್ರು ಹೇಳ್ದಂಗೆ ಅದಾರ ಅನ್ನೋ ಅಂಥದ್ದು ಇನ್ನು ಮಟ್ಟ ನಾವು ಅವ್ರ ಆಟ ನೋಡಿಲ್ಲ, ಅಂಥವ್ಯಾವೂ ನೋಡಿಲ್ಲ. ಸೊ ಹಾಗಾಗಿ ನಾವು ರಕ್ಷಿತಾ ನಿನ್ನೆ ಮಾತಾಡಿರೋದು ಭಾಳ ಚಲೋ ಅಂತ ಅಂದ್ಕೊಂಡೆ. ಅವ್ರ ಮಾತು ಅವ್ರು ಹೇಳಿರೋದು ಎಲ್ಲವನ್ನೂ ನಾವು ಒಪ್ತೀವಿ. ರಿಷಾ ಅವರು ಎಲ್ಲ ಒಂದು ಕಡೆ ಇದನ್ನು ಹಿಂದೇಟ್ ಹಾಕಿದ್ರು ಅಂತ ಅನ್ಕೊಂತೀವಿ. ಓಕೆ ರಘುವೀರ್, ಇನ್ನು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಆ್ಯಕ್ಚುಲಿ ಜಾನ್ವಿ ಮತ್ತು ಅಶ್ವಿನಿ ಈ ಡಿಬೇಟಲ್ಲಿ ಎದುರಾಳಿಗಳಾಗಬೇಕು, ಫಾರ್ ಎಗ್ನೆಸ್ಟ್ ಆಗಬೇಕು ಅಂತ ಹೇಳಿ. ಸೊ ಹಾಗೆ ಆಯಿತು ಕೊನೆಗೆ ಅವರಿಬ್ರನ್ನೇ. ಸೊ ಆ ವಾದ ಹೆಂಗಿತ್ತು ಅಂತ ಹೇಳಿ? ಹೌದು, ಏನಂದ್ರೆ ಅಶ್ವಿನಿ ಅವರು ಜಾನ್ವಿ ಅವರು ನಾವು ಏನ್ ಅನ್ಕೊಂಡ್ಬಿಟ್ಟಿದ್ವಿ ಅಂದ್ರೆ ಅವರಿಬ್ರು ಫ್ರೆಂಡ್ಶಿಪ್ ಬಹಳ ಮುಂದುವರಿಯುತ್ತೆ, ಟ್ರೂ ಫ್ರೆಂಡ್ಶಿಪ್ ಅಂತ ಹೇಳಿ ಎಲ್ಲರೂ ಅನ್ಕೊಂಡಿದ್ರು. ಹೌದು, ಮತ್ತೆ ಅವ್ರೊಬ್ರನ್ನೊಬ್ರು ಬಿಟ್ಕೊಡ್ತಾನೆ ಇರಲಿಲ್ಲ. ಮತ್ತೆ ಎಲ್ಲೊಂದ್ ಕಡೆ ಅನ್ಫೇರ್ ಗೇಮ್ ತರನು ಆಗಿತ್ತು ಹಿಂದಿನ ಒಂದು ದಿನಗಳಲ್ಲಿ. ಫೈನಲಿಸ್ಟ್ ಮತ್ತೆ ನಾಮಿನೇಷನ್ ಇಂದ ಸೇಫ್ ಮಾಡೋ ವಿಚಾರದಲ್ಲಿ ಒಬ್ರನ್ನೊಬ್ರು ಬಿಟ್ಕೊಡ್ತಾ ಇರಲಿಲ್ಲ. ಅಂತ ವಿಚಾರದಲ್ಲಿ ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಎಲ್ಲೋ ಒಂದ್ ಕಡೆ ಟೀಮ್ ಆಗಿ ಗ್ರೂಪ್ ತರ ಆಡ್ತಾ ಇದ್ರು. ಅದ್ರ ಜೊತೆ ಸುಧೀರ್ ಅವರು ಸೇರ್ಕೊಂಡಿದ್ರು. ಎಲ್ಲೋ ಒಂದ್ ಕಡೆ ಇದು ಒಂಥರ ಮನೆಯಲ್ಲಿ ಗ್ರೂಪ್ ಕಟ್ಕೊಂಡು ಆಟ ಆಡೋದ್ರಿಂದ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಅದು ತೊಂದರೆ ಆಗ್ತಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರು ಮತ್ತೆ ಏನಂದ್ರೆ ಡಾಮಿನೇಟಿವ್ ಆಗೂ ಇದ್ರು. ಎಲ್ಲ ಬೇಕಾದ ಬೇಡದಿರೋ ಸಂದರ್ಭದಲ್ಲಿ ಹೋಗಿ ಬೇರೆಯವ್ರ ವಿಚಾರದಲ್ಲಿ ಮೂಗ್ ತೋರಿಸೋದಾಗಿರ್ಲಿ, ಆ ರೀತಿಗಳನ್ನೆಲ್ಲ ಆಟ ಆಡ್ತಿದ್ರು. ಆದ್ರೆ ಅದೇ ಸಮಯದಲ್ಲಿ ಬಿಗ್ ಬಾಸ್ ಒಂದ್ ಏನ್ ಟಾಸ್ಕ್ ಕೊಡ್ತಾರಂದ್ರೆ ಇಬ್ರು ಮುಖಾಮುಖಿಯಾಗಿ ಚರ್ಚೆ ನಡೆಯೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಸ್ಟಾರ್ಟಿಂಗ್ ಏನಂದ್ರೆ ಅಲ್ಲೂ ಅವರನ್ನೊಬ್ಬೊಬ್ರು ಬಿಟ್ಕೊಡ್ತಾ ಇರ್ಲಿಲ್ಲ. ಅವ್ರಿಗೊಂದು ವಾರ್ನಿಂಗ್ ಸಿಕ್ತು ಬಿಗ್ ಬಾಸ್ ಕಡೆಯಿಂದ. ಜೊತೆಗೆ ಇನ್ನೊಂದು ರಘುವೀರ್ ಏನಂತ ಹೇಳಿದ್ರೆ ಡಿಬೇಟ್ ಅಂದ್ರೆ ಒಂದು ಆ ಪದಕ್ಕೆ ಅರ್ಥನೇ ಇಲ್ದಿದ್ದಂಗೆ ಮಾಡಿದ್ರು ಜಾನ್ವಿ. ಅಷ್ಟು ಸೀರಿಯಸ್ ಸಿಚುವೇಶನ್ ಅಲ್ಲಿ ನಗಾಡೋ ಅಂತದ್ದು ಏನಿತ್ತು. ಹೌದು, ಯಾಕಂದ್ರೆ ಅವ್ರಿಗೆ ಏನಂದ್ರೆ ಅಲ್ಲೂ ಅವರು ನಾಟಕೀಯವಾಗಿ ಇರಕ್ ಟ್ರೈ ಮಾಡಿದ್ರು, ಒಬ್ರನ್ನೊಬ್ರು ಬಿಟ್ಕೊಡ್ದೆ ಇರೋದು. ಅದು ಆಮೇಲೆ ವಾರ್ನಿಂಗ್ ನಂತರ ಅದರ ತಿರುವು ಪಡ್ಕೊಳುತ್ತೆ ಅನ್ಕೊಂತೀನಿ ನಾನು. ಯಾಕಂದ್ರೆ ಅಲ್ಲಿ ಆ ಒಂದು ಬೇಕಿತ್ತು ಅನ್ಕೊಂತೀನಿ. ಒಬ್ರಿಗೂ ಒಂದು ಏನಂದ್ರೆ ಎಚ್ಚರಿಕೆ ಗಂಟೆ ಅನ್ನೋದು ಬೇಕಿತ್ತು. ಯಾಕಂದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಏಕಾಂಗಿಯಾಗಿ ಹೋಗಿರ್ತಾರೆ, ಒಬ್ಬೊಬ್ಬರೇ ಆಗಿ ಹೋಗಿರ್ಬೇಕಾದ್ರೆ ಅವ್ರ ವ್ಯಕ್ತಿತ್ವನ ಒಬ್ಬೊಬ್ಬರೇ ತೋರಿಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಇಬ್ಬರ ಜೊತೆ ಆಟ ಆಡಿದ್ರೆ ಈಗ ನಾವು ಹಿಂದಿನ ದಿನಗಳಲ್ಲೂ ನೋಡಿದ್ವಿ, ಒಬ್ಬರು ಮಾಡಿರೋ ತಪ್ಪು ಅಲ್ಲಿ ಇಬ್ರು ಅನುಭವಿಸ್ತಿದ್ರು. ಹಿಂದ್ಗಡೆ ಅವರಿಗೆ ಹೊರಗಡೆಯಲ್ಲೂ ಬಹಳಷ್ಟು ಅವ್ರ ಹೇಟ್ ಅನ್ನ ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರು ಹಿಂದಿನ ದಿನಗಳಲ್ಲಿ ರಕ್ಷಿತಾ ಅವರನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡೋದ್ರಿಂದ ಈ ಒಂದು ವಿಷಯದಲ್ಲಿ ಅವರಿಬ್ರು ಜೊತೆಗೆ ಆಡಿರೋದ್ರಿಂದ ಇಬ್ರು ಕೆಲವೊಂದಿಷ್ಟು ವಿಷಯದಲ್ಲಿ ಅವರು ಸಾಕಷ್ಟು ಹೇಟ್ ಅನ್ನು ಪಡ್ಕೊಂಡಿದ್ದಾರೆ. ಅದೊಂದು ವಿಚಾರದಲ್ಲಿ ಅವರು ಈ ಒಂದು ಇದ್ರಲ್ಲಿ ಅವರಿಬ್ಬರ ಆಟನ ವಿರುದ್ಧವಾಗಿ ಆಡಿದ್ರೆ ಹೇಗೆ ಆಡ್ತಾರೆ ಅಂತ ನೋಡೋದಕ್ಕೆ ಈ ಒಂದು ಚರ್ಚೆ ಅವರಿಗಾಗೆ ನಡೆಸಿದ್ರು ಏನೋ ಅಂತ
ಅನ್ಸ್ತು ನಮ್ಗೆ. ಆದ್ರೆ ಅದ್ರಲ್ಲೂ ಅವ್ರು ಸರಿಯಾಗಿ ನಿಭಾಯಿಸಕ್ ಹೋಗಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಕೊನೆಯಲ್ಲಿ ಅದಿಬ್ರು ಅಲ್ಲೂ ಬೀರುಕು ಮೂಡ್ ಹೋಯ್ತು ಅನ್ಕೊಂತೀನಿ. ಯಾಕಂದ್ರೆ ಜಾನ್ವಿ ಅವರು ಕೆಲವೊಂದಿಷ್ಟು ಪದಗಳನ್ನ ಆಡಿದ್ಮೇಲೆ ಅಶ್ವಿನಿ ಅವರಿಗೂ ಲೇಟ್ ಆಗಿ ರಿಯಲೈಸ್ ಆಗಿದೆ ಇದರ ಮೇಲೆ ಅವ್ರು ಯಾವ ರೀತಿ ಆಟ ಆಡ್ತಾರೆ ಅನ್ನೋದನ್ನು, ಇದನ್ನ ಹೇಗೆ ಅವ್ರು ಚಾಲೆಂಜ್ ಆಗಿ ತಗೊಳ್ತಾರೆ ಅನ್ನೋದು. ಹೌದು, ಇಬ್ರು ಒಬ್ರಿಗೊಬ್ರು ಮಾತಾಡ್ತಾನೂ ಇಲ್ಲ, ಬೇರೆ ಬೇರೆ ಆಟ ಆಡಿದ್ರೆ ಇಂಡಿವಿಜುವಲ್ ಆಗಿ ಆಟ ಆಡಿದ್ರೆ ಚೆನ್ನಾಗಿರ್ಬೋದು ಅನ್ಕೊಂತೀನಿ. ಅಶ್ವಿನಿ ಅವರಲ್ಲೂ ಒಳ್ಳೆತನೂ ಇರ್ಬೋದು, ಅವ್ರು ಅದನ್ನ ತೋರಿಸ್ಕೊಂಡ್ರೆ ಜನಗಳು ಅವರನ್ನ ಇಷ್ಟಪಡೋ ಒಂದು ಚಾನ್ಸಸ್ ಇದೆ ಅನ್ಕೊಂತೀನಿ. ಯಾಕಂದ್ರೆ ಹೊರಗಡೆ ಅವ್ರ ಮೇಲೆ ಒಪಿನಿಯನ್ನೇ ಬೇರೆ ಆಗ್ಬಿಟ್ಟಿದೆ. ಮೊದಲನೇ ವಾರದಲ್ಲಿ ಇರೋದು ಅವ್ರಿಗೇನು ಒಂಟಿಯಾಗಿ ಆಯ್ಕೆ ಮಾಡಿದ್ರಲ್ಲ, ಅದರ ನಂತರ ಅವ್ರು ಕೆಲವೊಂದಿಷ್ಟು ಅವ್ರ ಬಿಹೇವಿಯರ್ ಇಂದ ಅವರ ಆಟದಿಂದ ಎಲ್ಲೋ ಒಂದ್ ಕಡೆ ಅವರು ಜನರ ಪ್ರೀತಿ ಗಳಿಸಲ್ಲಿ ಎಡವಿದ್ರು ಅನ್ಕೊಂತೀನಿ. ಆದ್ರೆ ಈಗ ಇಂಡಿವಿಜುವಲ್ ಆಗಿ ಆಟ ಆಡಿದ್ರೆ ಜನಗಳಿಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ. ಓಕೆ ನೇತ್ರ, ಫ್ರೆಂಡ್ಶಿಪ್ ಹೋಗಿ ಒಂದ್ ರೀತಿ ಕಳಂಕ ಅನ್ನೋ ಪಟ್ಟ ಬಂತು ನಿನ್ನೆ ಆಗಿರುವಂತ ಡಿಬೇಟ್ ಅಲ್ಲಿ ಅಶ್ವಿನಿ ಮತ್ತೆ ಜಾನ್ವಿದು. ಸೊ ನೀವೇನ್ ಹೇಳ್ತೀರಾ? ಹೌದು, ನಿನ್ನೆ ಎಲ್ಲ ಒಂದು ಕಡೆ ಅವರು ಆಟವಾಗಿ ಇಷ್ಟು ದಿನ ಆಡ್ಕೊಂಬಂದಿದ್ರೆ ಆ ಮನಸ್ತಾಪಗಳೆಲ್ಲ ಆಗ್ತಿರ್ಲಿಲ್ಲ. ಅವರು ಭಾಳ ಪರ್ಸ್ನಲ್ ಆಗಿ ತೊಗೊಂಡ್ರು, ಎಲ್ಲೋ ಒಂದು ಕಡೆ ಪ್ಯೂರ್ ಫ್ರೆಂಡ್ಶಿಪ್ ಅಂತ ಹೇಳಿ ಎಲ್ಲಾನು ಶೇರ್ ಮಾಡಿಕೊಂಡ್ರು. ಬಟ್ ಅದನ್ನೇ ಪ್ಯೂರ್ ಫ್ರೆಂಡ್ಶಿಪ್ಪನ್ನು ಗೇಮಿಗೆ ತಂದ್ರು. ಹಾಗಾಗಿ ಅವ್ರಿಗೆ ಇಷ್ಟೆಲ್ಲ ಹೆಸರು ಬಂದ್ವು. ನಾನು ಎಷ್ಟೋ ಸಲ ಅವ್ರ ವಿರುದ್ಧವಾಗಿ ಮಾತಾಡಿದ್ದೀನಿ. ಆದರೆ ಈ ವಿರುದ್ಧವಾಗಿ ಮಾತಾಡೋವಂಥ ಪರಿಸ್ಥಿತಿ ನಮಗೂ ಬರ್ತಿರ್ಲಿಲ್ಲ. ಅವ್ರ ಆಟನೂ ಅವ್ರು ಆಡಿದ್ರೆ ಅವ್ರಿಗೂ ಇವೆಲ್ಲ ಕೇಳಬೇಕಾಗಿ ಬರ್ತಿರ್ಲಿಲ್ಲ. ಆದರೆ ನಿನ್ನೆ ಒಂದು ಕಡೆ BB ಕಾಲೇಜು ಅಂತ ಬಂದಾಗ ಟಾಸ್ಕ್ ಕೊಟ್ಟಿರೋದು ತುಂಬ ಅಂದರೆ ತುಂಬ ಚಲೋ ಆಗಿತ್ತದ. ಯಾಕಂದ್ರೆ ಅವ್ರ ವ್ಯಕ್ತಿತ್ವ ಏನು, ಅವ್ರ ಬಗ್ಗೆ ಅವ್ರ ಒಪಿನಿಯನ್ ಏನೈತಿ ಅಂತ ಹೇಳಿ ನೀನು ತಿಳ್ಕೊಳಕ್ಕಾಯ್ತು. ಇಲ್ಲ ಅಂತಂದಿದ್ರೆ ಇದು ಹಿಂಗೆ ಹೋಗ್ಬಿಡ್ತೈತೆ, ನಾಳೆ ನೆಕ್ಸ್ಟ್ ವೀಕ್ ಒಳಗೆ ಅವ್ರನ್ನ ನಾವು ಮನೆಯಿಂದ ಹೊರಗಡೆ ನೋಡೋವಂಥ ಚಾನ್ಸು ನಮ್ಗೆ ಸಿಗ್ತಿತ್ತು. ಈ ಥರ ಆಗೋದೇನೋ ಅದನ್ನು ತಪ್ಪಿಸ್ಕೊಂಡ್ರು ಯಾರೋ ಒಬ್ಬರು ತಮ್ಮ ಆಟನ ತಾವು ಚೆನ್ನಾಗಿ ಆಡ್ಬೋದು ಅಂತ ಅಂದ್ಕೊಂಡಿವಿ. ನಿನ್ನೆ ನನ್ಗೆ ಅನ್ಸಿರೋ ಮಟ್ಟಿಗೆ ಜಾನ್ವಿ ಅವರು ವಾದನ ಸರಿಯಾಗಿ ಮಾಡಲಿಲ್ಲ. ಅಶ್ವಿನಿ ಅವರು ತಮ್ಮ ವಾದನ ಆರಂಭ ಮಾಡಿದ್ರು, ನಾನು ಯಾಕೆ ಈ ಮನೆ ಒಳಗೆ ಇರಕ್ಕೆ ಅರ್ಹತೆ ಐತಿ ಅಂತ ಹೇಳಿದ್ರು. ಜಾನ್ವಿ ಅವರು ಅದನ್ನ ಬರೀ ಸಮಜಾಯಿ ಮಾಡ್ಕೊಳಕ್ ನೋಡಿದ್ರು, ನೀವು ಕೇಳಬೇಕಿತ್ತು ಅಂದ್ರೆ ಅವರು ಹೇಳಿಲ್ಲ ರಿಟರ್ನ್, ನಿಮಗಿನ ನಾನು ಯಾಕೆ ಇಲ್ಲಿ ಬೆಸ್ಟ್ ಅಂತ ಹೇಳಿ. ಅದನ್ನ ಬರೀ ಅವ್ರು ಏನು ಹೇಳಿದ್ರಲ್ಲ ಅವ್ರ ಜೊತೆ ನೀವು ಮಾತಾಡಬೇಕಿತ್ತು, ಈ ಥರ ಅವ್ರು ಸಮಾಧಾನ ಮಾಡಕ್ಕೆ ನೋಡಿದ ಹೊರತು ಅಲ್ಲಿ ಇರಕ್ಕೆ ಯಾಕೆ ಅರ್ಹತೆ ಅಂತ ಹೇಳಿಲ್ಲ. ನನಗೆ ನಿನ್ನೆ ರಘು ಅವರದ್ದು ಎಲ್ಲೋ ಒಂದು ಕಡೆ ಅನ್ಫೇರ್ ಡಿಸಿಷನ್ ಅನ್ನಿಸ್ತು. ಯಾಕಂದರೆ ಜಾನ್ವಿ ಅವ್ರನ್ನ ವಿನ್ನರ್ ಅಂತ ಘೋಷಣೆ ಮಾಡಿದ್ರು ಅವರು. ಯಾಕಂದರೆ ಅಲ್ಲಿ ಚೆನ್ನಾಗಿ ಅರ್ಹತೆ ಇರೋದು ನನಗೆ ಅಂತ ಹೇಳಿ ಅಶ್ವಿನಿ ಗೌಡ ಅವ್ರಿಗೆ ಡಿಫೆಂಡ್ ಮಾಡ್ಕೊಂಡಿದ್ರು. ಬಟ್ ಇದೆಲ್ಲ ಒಂದು ಕಡೆ ನಂಗೆ ಸರಿ ಅನ್ನಿಸ್ಲಿಲ್ಲ ರಘು ಅವ್ರು ಮಾಡಿರೋದು. ಇನ್ನೊಂದು ಜಾನ್ವಿ ಅವರು ತಮ್ಮ ವಿರುದ್ಧವಾಗಿ ಅವ್ರು ಎಷ್ಟೊಂದು ಮಾತನ್ನ ಫುಲ್ ಏನಂತಾರೆ ರಫ್ ಆಗಿನೇ ಹೇಳಿದ್ರು ಅವರು. ಅಶ್ವಿನಿ ಅವರು ಅವ್ರಿಗೆ ಟ್ರಿಗರ್ ಆಗೋಗತ್ತೇನೆ ಹೇಳಿದ್ರು. ಬಟ್ ಇವರೆಲ್ಲ ಒಂದು ಕಡೆ ಜಾನ್ವಿ ಅವರು ಟ್ರಿಗರ್ ಆಗಲಿಲ್ಲ ಅನ್ಕೊಂತೇನೆ ನಾನು. ಓಕೆ, ಇದು ಇವರು ಏನು ಒಂದು ವಿಷಯ ಹೇಳ್ತಾರಲ್ಲ ಅನ್ಫೇರ್ ಡಿಸಿಷನ್ ಅಂತ. ಓಕೆ, ನಾನು ಜಾನ್ವಿ ಅವರನ್ನು ಸಪೋರ್ಟ್ ಮಾಡ್ತಿಲ್ಲ, ಅಶ್ವಿನಿ ಅವರನ್ನು ಸಪೋರ್ಟ್ ಮಾಡ್ತಿಲ್ಲ. ಆದ್ರೆ ಅಲ್ಲಿ ಯಾರು ಸರಿ ತಪ್ಪು ಅಂತ ನಾವು ನಿರ್ಧಾರ ಮಾಡೋಕ್ಕೂ ಆಗಲ್ಲ. ಅಲ್ಲಿ ರಘು ಅವರು ಏನ್ ನಿರ್ಧಾರ ತಗೊಂಡಿದ್ರಲ್ಲ ಆ ಒಂದು ನಿರ್ಧಾರ ಸರಿ ಅಂತ ನಾನು ರಘು ಅವ್ರ ಪರವಾಗಿ ನಿಂತ್ಕೊಂತೀನಿ. ಯಾಕಂದ್ರೆ ಅವರು ಜಾನ್ವಿ ಅವರಿಗೆ ಒಂದ್ ಏನ್ ಟಾಸ್ಕ್ ಕೊಟ್ಟಿರ್ತಾರೆ ಅದನ್ನ ಅವರು ಸರಿಯಾಗಿ ನಿಭಾಯಿಸ್ತಾರೆ. ಅವರು ಅಶ್ವಿನಿ ಅವ್ರ ವಿರುದ್ಧ ಸರಿಯಾಗಿ ಮಾತನ್ನ ಆಡ್ತಾರೆ. ಆದ್ರೆ ಅಶ್ವಿನಿ ಅವರು ಅದರಿಂದ ಹಿಂದುಳಿತಾರೆ. ಅವರಿಗೆ ಅದು ಪೊಟೆನ್ಶಿಯಲ್ ಇರ್ಬೋದು, ಅವ್ರು ಚೆನ್ನಾಗಿ ಆಡ್ಬೋದು, ಅವರಿಗೆ ಆ ಒಂದು ಚಾನ್ಸ್ ಅವರು ಅವ್ರಿಗಿಂತ ಸ್ಟ್ರಾಂಗ್ ಇರ್ಬೋದು ಅಶ್ವಿನಿ ಅವರು. ಆದ್ರೆ ಆ ಒಂದು ಟಾಸ್ಕ್ ಅಲ್ಲಿ ಅವ್ರು ಹಿಂದುಳಿದ್ರು, ನಾವು ನೋಡಿದ್ವಿ. ಯಾಕಂದ್ರೆ ಅವ್ರಿಗೊಂದು ಅವಕಾಶ ಇತ್ತು. ನಿನ್ನೆ ಕೆಲವೊಂದಿಷ್ಟು ಪದಗಳನ್ನ ರ್ಯಾಶ್ ಪದ ಉಪಯೋಗಿಸಿದ್ದು ಜಾನ್ವಿ ಅವರು, ಅಲ್ಲಿ ಬೇಕಾಗಿರೋದು ಅದೇ ಇತ್ತು. ಅದಕ್ಕೆ ಅವ್ರಿಗೆ ರ್ಯಾಶ್ ಪದ ಯೂಸ್ ಮಾಡಿರ್ಬೋದು. ಆದ್ರೆ ನಾ ಯಾಕೆ ಅರ್ಹತೆ ಐತಿ ಅಂತ ಅವ್ರು ಎಲ್ಲೂ ಹೇಳಲಿಲ್ಲ ಜಾನ್ವಿ ಅವರು. ಜಾನ್ವಿ ಅರ್ಹತೆ ಇಲ್ಲ ಅಂದ್ರು, ಅಶ್ವಿನಿ ಅವ್ರು ಎಲ್ಲ ಹೇಳಿದ್ರು. ಅಶ್ವಿನಿ ಅವರು ಅರ್ಹತೆ ಅವ್ರಿಗೆ ನಾನು ಜಾಸ್ತಿ ಅರ್ಹತೆ ನನಗೈತಿ ಅಂತ ನೀನು ಹೇಳ್ಕೊಂಡ್ರು, ಡಿಪೆಂಡ್ ಮಾಡ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಯಾವಾಗ ಕ್ಯಾಪ್ಟನ್ ಒಂದು ಹೇಳ್ತಾರೋ, ಒಂದು ಎಚ್ಚರಿಕೆ ಅನ್ನೋ ರೀತಿ ಹೇಳ್ತಾರೋ, ನಂತರದಲ್ಲಿ ಅದು ಆಕ್ಚುಯಲ್ ಡಿಬೇಟ್ ಏನು ಆ ಒಂದು ಫಾರ್ಮೆಟ್ ಬರುತ್ತೆ ಮ್ಯಾಮ್. ಆದ್ರೆ ನಾನೇನ್ ಹೇಳ್ತಿರೋದಂದ್ರೆ ಅದು ಡಿಸ್ಕಷನ್ ಅಲ್ಲಿ ಕೊಟ್ಟಿರೋದು ಏನಂತಂದ್ರೆ ಟಾಸ್ಕ್ನ ನಾನು ಈ ಮನೆಯೊಳಗೆ ಅರ್ಹತೆ ಯಾರಿಗೆ ಜಾಸ್ತಿ ಐತಿ, ನಿಮಗೆ ಜಾಸ್ತಿ ಐತೋ ನಮಗೆ ಜಾಸ್ತಿ ಐತಿ ಅಂತ ಹೇಳಿ ಇಬ್ಬರನ್ನ ಅವ್ರು ಸೆಲೆಕ್ಟ್ ಮಾಡಿ ಕಳಿಸಿದಾಗ ಅಶ್ವಿನಿ ಅವರೇ ಹೇಳಿರ್ತಾರೆ ನಿನ್ಕಿನ ಜಾಸ್ತಿ ನನಗೆ ಅರ್ಹತೆ ಐತಿ ಅಂತ ಹೇಳಿ. ಅವಾಗ ಜಾನ್ವಿ ಅವರು ರಿಟರ್ನ್ ಆ ಮಾತು ಬರಲೇ ಇಲ್ಲ, ನಿಮ್ಕಿನ ಜಾಸ್ತಿ ನಂಗೆ ಅರ್ಹತೆ ಐತಿ ಅಂತ ಹೇಳಿ. ಅಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಏನೋ ಒಂದು ಸಮಾಧಾನ ಮಾಡುವಂಥ ಮಾತುಗಳೇ ಇದ್ವು. ಆ ಕಾರಣಕ್ಕೋಸ್ಕರ ನಾನು ರಘು ಅವರು ಅದನ್ನ ವಿಚಾರ ಮಾಡಿಕೊಡ್ಬೇಕಿತ್ತು. ಅರ್ಹತೆ ಅಂತ ಹೇಳಿ ಯೂಸ್ ಮಾಡಲೇ ಇಲ್ಲ ಅವ್ರು ಯಾರು ಜಾನ್ವಿ ಅವರು. ಆದ್ರೆ ಅವರಿಗೆ ಓಕೆ ಅಂತ ಕೊಟ್ರಲ್ಲ. ಸೊ ಅದೊಂದು ಕಾರಣಕ್ಕೆ ಅವರು ಏನು ಆ ಒಂದು ಸಿಚುವೇಶನ್ ಅಲ್ಲಿ ಹೇಗೆ ತಗೊಳ್ಬೇಕಾಗಿತ್ತು ಹಾಗೆ ಫೇಸ್ ಮಾಡಿ ಒಂದು ಒಪಿನಿಯನ್ ಅನ್ನ ಅವ್ರು ಕೊಟ್ಟಿದ್ದಾರೆ. ಸೊ ಮುಂದೆ ಮಾತನಾಡ್ತಾ ಹೋಗೋದಾದ್ರೆ ಧ್ರುವಂತ್ ಮತ್ತೆ ಸುದಿ, ರಘುವೀರ್ ಏನ್ ಹೇಳ್ತೀರಾ?
ಧ್ರುವಂತ್ ಅವರು ಮತ್ತೆ ಸುದಿ ಅವರು ಇಲ್ಲಿ ನನಗೊಂದು ಹೊಸ ವಿಚಾರ ಏನ್ ಕಾಣ್ತಾ ಇದೆ ಅಂದ್ರೆ ಎಲ್ಲರಿಗೂ ಧ್ರುವಂತ್ ಅವ್ರ ಬಕೆಟ್ ಹಿಡಿತಾರೆ ಅಂತ ಕಾಣ್ತಾ ಇದೆ, ಆದ್ರೆ ಇಲ್ಲಿ ಇವರು ಸಿಂಟೆಕ್ಸೇ ಹಿಡಿತಾ ಇದಾರೆ ಅನ್ಕೊಂತೀನಿ ಸುಧೀರ್ ಅವರು. ಯಾಕಂದ್ರೆ ನಾವು ನೋಡ್ತಾ ಇದೀವಿ ಸುಧೀರ್ ಅವರಿಗೆ ಒಂದು ಒಳ್ಳೆ ಆಟಗಾರ ಅಂತ, ಒಳ್ಳೆ ಸ್ಪರ್ಧಿ ಆಗ್ಬೋದು ಅಂತ ಏನ್ ನಮ್ಗೊಂದು ಎಕ್ಸ್ಪೆಕ್ಟೇಷನ್ ಇತ್ತಲ್ಲ, ಅವ್ರು ಮೊದಲೇ ದಿನದಿಂದನೂ ಅದರನ್ನ ಹಾಳು ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. ಯಾಕಂದ್ರೆ ಅವರು ಈ ಮೊನ್ನೆ ಒಂದು ಟಾಸ್ಕ್ ಅಲ್ಲೂ ಕೂಡ ಅವ್ರು ಏನಂದ್ರೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಇವ್ರ ಜೊತೆ ಅಷ್ಟೇ ಆಟ ಆಗ್ಬಿಟ್ಟಿದೆ. ಮನೆಯವ್ರು ಬೇರೆಯವ್ರ ಜೊತೆ ಬೆರೆಯೋದನ್ನು ನಾವು ನೋಡಿಲ್ಲ, ಮನೆಯ ಒಂದು ಕೆಲಸಗಳಲ್ಲಿ ತೋರಿಸ್ಕೊಳೋದು ನೋಡಿಲ್ಲ, ಯಾವುದೇ ಒಂದು ಟಾಸ್ಕ್ ಅಲ್ಲಿ ಮುಂದೆ ಬರ್ತಾ ಇರೋದನ್ನು ನೋಡ್ತಾ ಇಲ್ಲ. ಅವ್ರು ಏನ್ ಮೊದಲೇ ವಾರದಿಂದ ಅವ್ರಿಗೊಂದು ಚಾನ್ಸ್ ಇತ್ತು, ಅಸುರಾಧಿಪತಿ ಅನ್ನೋ ಇದ್ರನ್ನ ಅವ್ರ ಆ ಗೇಮ್ನೇ ಚೇಂಜ್ ಮಾಡ್ಕೊಂಬೋದಿತ್ತು, ಅಲ್ಲೂ ಅವ್ರು ಎಡುವುದ್ರು ಅನ್ಕೊಂತೀನಿ. ಮತ್ತೆ ಬೇಡದೇ ಇರೋ ಒಂದು ಪದಗಳನ್ನ ಬಳಸಿ ಮನೆಯಿಂದ ಈ ರೀತಿ ಅದು ಮನೆಯ ಒಂದು ಶಾಂತಿನ ಅವ್ರು ಹಾಳು ಮಾಡ್ತಾ ಇದ್ದಾರೆ ಅನ್ಕೊಂತೀನಿ. ಆ ಒಂದು ಪದನ ಆ ರೀತಿ ಬಳಸಿರೋದು ತಪ್ಪು ಅನ್ಕೊಂತೀನಿ. ಆ ಒಂದು ವಿಚಾರದಲ್ಲಿ ಧ್ರುವಂತ್ ಅವರು ಅವ್ರಿಗೆ ಆಟದಿಂದ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವ್ರು ಎಡುತ್ತಾ ಇದ್ದಾರೆ ಹೊರತು ಅವ್ರು ಯಾವುದೇ ಆಟನ ತಪ್ಪಾಗಿ ಆಟ ಆಡ್ತಿಲ್ಲ ಅಂತ ನಮ್ಗೆಲ್ಲೂ ಅನ್ಸಿಲ್ಲ ಅನ್ಕೊಂತೀನಿ. ಅವ್ರ ಮೇಲೆ ಸುಳ್ಳು ಆರೋಪವನ್ನೇ ಹೊರಿಸ್ತಾ ಬರ್ತಾ ಇದ್ದಾರೆ. ಇಲ್ಲಿ ತಮ್ಮದೇ ತಪ್ಪಿದೆ, ಇಲ್ಲಿ ಅದನ್ನ ಬಿಟ್ಟು ಬೇರೆಯವರಿಗೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಅನ್ಕೊಂತೀನಿ. ಸುದ್ದಿ ಜಡ್ಜ್ಮೆಂಟ್ ಬಗ್ಗೆ ಏನ್ ಹೇಳ್ತೀರಾ? ಕ್ಯಾಪ್ಟನ್ ಅವರು ತಗೊಂಡಿರೋ ಡಿಸಿಷನ್ ರೈಟಾ? ಎಲ್ಲೋ ಒಂದ್ ಕಡೆ ಅವರು ಕಾಕ್ರೋಚ್ ಸುಧೀರ್ ಅವರಿಗೆ ಕೊಡ್ತಾರಲ್ಲ, ಹೌದು, ಅದೆಲ್ಲೋ ಒಂದ್ ಕಡೆ ಸರಿ ಅಲ್ಲ ಅನ್ಕೊಂತೀನಿ. ಯಾಕಂದ್ರೆ ಹೌದು, ಕಾಕ್ರೋಚ್ ಸುಧೀರ್ ಅವರು ಎಲ್ಲೋ ಒಂದ್ ಕಡೆ ಮಾತಿನ ಬರದಲ್ಲಿ ಮುಂದಿದ್ರು ಹೊರತು ಅವ್ರ ಮಾತಲ್ಲಿ ವ್ಯಾಲಿಡ್ ಪಾಯಿಂಟ್ ಅಂತೂ ನನಗೆಲ್ಲೂ ಅಂತೂ ಕಂಡೇ ಇಲ್ಲ ಅನ್ಕೊಂತೀನಿ. ಯಾಕಂದ್ರೆ ಧ್ರುವಂತ್ ಅವರು ಅವ್ರ ಆಟನ ಹಿಂದಿನ ವಾರಗಳಲ್ಲಿ ಆಟ ಆಡಿ ಪ್ರೂವ್ ಮಾಡ್ಕೊಂಡಿದ್ರು, ಅದನ್ನೇ ಅವರು ಇಲ್ಲೂ ಅವರು ಹೇಳೋಷ್ಟು ಹೇಳಿದ್ರು. ಆದ್ರೆ ಸುಧೀರ್ ಅವರು ಎಲ್ಲೋ ಒಂದ್ ಕಡೆ ಪ್ರಾಸ ಹೇಳೋ ಒಂದು ಬರದಲ್ಲಿ ಅವ್ರ ಆ ಒಂದು ಅವ್ರಿಗೆ ಇಷ್ಟ ಆಯ್ತೋ ಇರ್ಬೇಕೇನೋ ಹೊರತು ಅದೇನು ಅಷ್ಟೇನು ಇದಾಗಿಲ್ಲ. ನನ್ನಂತೂ ಧ್ರುವಂತ್ ಅವ್ರ ಮಾತೇ ಇಷ್ಟ ಆಗಿತ್ತು ಅನ್ಕೊಂತೀನಿ. ಸೂರಜ್ ಅಂಡ್ ಧನುಷ್ ಅಂತ ಬಂದಾಗ ನಿಮ್ಗೇನ್ ಅನ್ನಿಸ್ತು? ಸ್ಟಾರ್ಟಿಂಗ್ ಓಕೆ ಆಗಿ ಸ್ಟಾರ್ಟ್ ಮಾಡ್ತಾರೆ, ಅದಾದ್ರ ಮೇಲೆ ಎಲ್ಲೋ ಒಂದ್ ಕಡೆ ಪರ್ಸನಲಿ ಹೋದ್ರಾ ಅಂತ ಹೇಳಿ. ಹೌದು, ಪರ್ಸನಲಿ ಹೋದ್ರ ಅನ್ನೋದಕ್ಕಿಂತ ಸೂರಜ್ ಅವರು ಚೆನ್ನಾಗೇ ಮಾತಾಡಿದ್ರು. 5 ವಾರದಿಂದ ಇರೋ ಧನುಷ್ ಅವರಿಗೂ 1 ವಾರದಿಂದ ಬಂದು ಅಡ್ಜಸ್ಟ್ ಆಗಿರೋ ಸೂರಜ್ಗೂ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಇರ್ತೈತಿ. ಅದನ್ನು ನೋಡ್ಕೊಂಡು ಮಾತಾಡ್ಬೇಕಿತ್ತು. ಆದರೆ ಧನುಷ್ ಅವ್ರು ಎಲ್ಲೋ ಒಂದು ಕಡೆ ತಾವು ಮಾತಾಡೋದನ್ನು ಮುಜುಗರ ಪಟ್ಕೋತಾರ ಅನ್ಕೊಂತೇನೆ ನಾನು. ಈ ವೀಕ್ ಅಂತಲ್ಲ, ಅವ್ರು ಹೌದು ಕೆಲವೊಂದಿಷ್ಟು ಜಗಳದೊಳಗಾಗಿರ್ಬೋದು, ಅದು ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ ಮಾತಾಡಿದಾರೆ. ಇನ್ನು ಹುಡುಗಿ ಪರವಾಗಿ ಅಥವಾ ಏನೋ ಒಂದು ಅಲ್ಲಿ ತಪ್ಪಿದ್ದೆ ಅಂತಂದ್ರೆ ಅದ್ರ ಪರವಾಗಿ ಅವ್ರು ಮಾತಾಡಿದ್ರು, ನಾವು ನೋಡೇವಿ. ಆದ್ರೆ ಅವ್ರು ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗ್ತಿದ್ದಾರೆ, ಅಂದ್ರೆ ಜಾಸ್ತಿ ಸೈಲೆಂಟ್ ಆಗ್ತಿದ್ದಾರೆ, ಯಾರ ಜೊತೆಗೂ ಮಾತಾಡಕತ್ತಿಲ್ಲ, ತಾವಾಗೆ ಹೋಗಿ ಕಾಣಿಸ್ಕೋಬೇಕು ಅನ್ನೋ ಒಂದು ಹುಮ್ಮಸ್ ಅವ್ರ ಹತ್ರ ಇಲ್ಲ. ಸೂರಜ್ ಅವರು ಓಕೆ ಇವಾಗ ರಾಶಿಕಾ ಅವ್ರ ಜೊತೆಗೆ ಇದ್ಕೊಂಡಾದ್ರೂ ಹೈಲೈಟ್ ಆಗ್ತಿದ್ದಾರೆ, ಆದ್ರೆ ಧನುಷ್ ಅವರು ಮತ್ತೆ ಅಭಿ ಅವರು ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗತ್ತಾರ. ನಿಮ್ ಪ್ರಕಾರ ರಾಶಿಕಾ ಅವ್ರ ಜೊತೆ ಇದ್ರೆ ಮಾತ್ರ ಸೂರಜ್ ಹೈಲೈಟ್ ಆಗೋದಾ ಅಂತ ಹೇಳಿ? ಹಂಗಂತ ಏನಿಲ್ಲ, ಸೂರಜ್ ಅವರು ಅಲ್ಲಷ್ಟೇ ಹೈಲೈಟ್ ಆಗ್ತಿಲ್ಲ. ಅದು ನನ್ಗನ್ಸುತ್ತೆ ಸೂರಜ್ ಅವರು ಎಲ್ಲೋ ಒಂದ್ ಕಡೆ ತಮ್ಮ ಆಟನ ತಾವು ಈ ತರ ಆಟ ಆಡ್ತಿದಾರ ಅಂತ ಹೇಳಿ. ರಾಶಿಕಾನಿಂದ ಅವ್ರ ಜೊತೆಗೆ ಇದ್ಕೊಂಡೇನ ಅವ್ರು ಸೈಲೆಂಟ್ ಆಗಿ ತಮ್ಮ ಆಟ ತಾವು ಸ್ಟಾರ್ಟ್ ಮಾಡ್ಕೊಂಡಾರ. ಹಂಗಂತೇಳಿ ಅವ್ರು ಅಲ್ಲಷ್ಟೇ ಇಲ್ಲ, ಎಲ್ಲರ ಕಡೆನೂ ಮಾತಾಡಿದ್ ನಾವು ಕೆಲವೊಂದಿಷ್ಟು ಇದ್ರೊಳಗೆ ನೋಡಿದೀವಿ. ಹಂಗಂತ ಹೇಳಿ ನಿನ್ನೆ ಧನುಷ್ ಅವರು 5 ವಾರದಿಂದ ಇದ್ದವ್ರದ್ದು ಸ್ಟ್ರಾಂಗ್ ಆಗಿ ಒಪಿನಿಯನ್ಸ್ ಬರ್ಬೇಕಿತ್ತು. ಎಲ್ಲೋ ಒಂದ್ ಕಡೆ ನಂಗೆ ಅದು ಕಾಣಿಸ್ಲಿಲ್ಲ. ಸೂರಜ್ ಅವರು ಓಕೆ ಅನ್ಸಿದ್ರು ನನಗೆ. ಓಕೆ, ಇನ್ನು ಚಂದ್ರಪ್ರಭಾ ಅಂಡ್ ಗಿಲ್ಲಿ ಅಂತ ಬಂದಾಗ ಅವರಿಬ್ರನ್ನ ಆಪೋನೆಂಟ್ ಆಗಿ ಕೊಟ್ಟಿದ್ದೆ ತಪ್ಪಾಯ್ತಾ ಅಂತ ಹೇಳಿ ಅದೇನೋ ಒಂಥರ ಡಿಬೇಟ್ ತರ ಕಾಣಿಸ್ಲಿಲ್ಲ, ನೀವೇನ್ ಹೇಳ್ತೀರಾ? ಇಲ್ಲ, ನನ್ನ ಪ್ರಕಾರ ಬಂದ್ರೆ ಅವರಿಬ್ಬರಿಗೆ ಕೊಟ್ಟಿರೋದೇ ಚೆನ್ನಾಗಿ ಅನಿಸ್ತು. ಯಾಕಂತ ಹೇಳಕ್ ಬಂದ್ರೆ ಅವರಿಬ್ರು ಒಂದೇ ಒಂದೇ ಒಂದು ಕ್ಷೇತ್ರದಿಂದ ಬಂದಿದ್ದಾರೆ. ಅವರಲ್ಲೂ ಅಂದ್ರೆ ಈಗ ಫ್ರೆಂಡ್ಶಿಪ್ ಮಾಡೋಕ್ಕಿಂತ ಅವ್ರವರಲ್ಲೇ ಒಂದು ತಂದಿಡೋ ವಿಚಾರನೂ ಅಲ್ಲಿ ನಡೀತು ಅನ್ಕೊಂತೀನಿ. ಯಾಕಂದ್ರೆ ಹೌದು, ಅವರಿಬ್ರ ಚರ್ಚೆನೆ ನನಗೆ ಒಂಥರ ಚಲೋ ಅನಿಸ್ತು. ಯಾಕಂದ್ರೆ ಚಂದ್ರಪ್ರಭಾ ಅವರು ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗಿರ್ತಾರೆ, ಆದ್ರೆ ಅವರು ಬೇರೆಯವ್ರ ಜೊತೆ ಇದ್ರೆ ಇಷ್ಟು ಮಾತಾಡ್ತಿದ್ರು ಏನೋ ಅಂತ ಗೊತ್ತಿಲ್ಲ. ಅವ್ರಿಗೆ ಗಿಲ್ಲಿ ಹತ್ರ ಅವ್ರಿಗೊಂದು ಅವ್ರಿಗೊಂದು ಏನಂದ್ರೆ ಫ್ರೆಂಡ್ಶಿಪ್ ಇದೆ ಅನ್ಕೊಂತೀನಿ. ಆ ಒಂದು ಇದ್ರಲ್ಲಿ ಅವರು ಜಾಸ್ತಿ ಮಾತಾಡಿದ್ರು ಅನ್ಕೊಂತೀನಿ, ಅವ್ರನ್ನವರು ಮಾತನ್ನ ಹೊರ ಹಾಕಿದ್ರು. ಎಲ್ಲೋ ಒಂದ್ ಕಡೆ ನನಗೆ ಚಂದ್ರಪ್ರಭಾ ಅವರು ಮಾತಾಡಿರೋದು ಚೆನ್ನಾಗಿದೆ, ಆದ್ರೆ ಗಿಲ್ಲಿ ನಟ ಅವರನ್ನ ಆ ಮಾತಿನಲ್ಲಿ ಸೋಲ್ಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆ ಒಂದು ಮನೆಯಲ್ಲಿ ಅನ್ಕೊಂತೀನಿ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಅವ್ರಿಗೆ ರಘು ಅವರಿಗೆ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಚಂದ್ರಪ್ರಭಾ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ. ಯಾಕಂದ್ರೆ ಚಂದ್ರಪ್ರಭಾ ಅವರು ಇಷ್ಟು ದಿವಸ ಮಾತೇ ಆಡ್ದಿದ್ದವರು, ಅಲ್ಲಿ ಎಲ್ಲಿ ಸಮಸ್ಯೆ ಇತ್ತು ಅಲ್ಲಿ ಮಾತಾಡದೆ ಇರೋರು ಅವ್ರ ಕೆಲವೊಂದು ಸಮಸ್ಯೆನ ಹೊರ ಹಾಕಿದ್ರು ಅನ್ಕೊಂತೀನಿ. ಆ ಒಂದು ವಿಚಾರದಲ್ಲಿ ರಘು ಅವರಿಗೆ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ. ಆದ್ರೆ ನನ್ನ ಪ್ರಕಾರ ಹೇಳ ಬಂದ್ರೆ ಗಿಲ್ಲಿ ನಟ ಅವರೇ ಚೆನ್ನಾಗಿ ಮಾತಾಡಿದ್ರು. ಅವ್ರಿಗೆ ಮಾತಿನದಲ್ಲಿ ಅಲ್ಲಿ ಸೋಲ್ಸಕ್ ಯಾರಿಂದಲೂ ಸಾಧ್ಯ ಇಲ್ಲ ಅನ್ಕೊಂತೀನಿ ಬಿಗ್ ಬಾಸ್. ನಿಮ್ಮ ಪಾಯಿಂಟ್ ಆಫ್ ವ್ಯೂ ನೀವೇನ್ ಹೇಳ್ತೀರಾ?
ಹೌದು, ನನಗೂ ಗಿಲ್ಲಿ ಅವರೇ ಚೆನ್ನಾಗಿ ಮಾತಾಡಿದ್ರು ಅನ್ಕೊಂತೀನಿ. ಪ್ರತಿಯೊಂದು ಟಾಸ್ಕ್ ಒಳಗಾಗಿರ್ಬೋದು, ಯಾವುದೋ ಒಂದು ಏನೋ ಕೊಟ್ಟಾರಂತಂದ್ರು ನಾನು ಡೇ ಒಂದಿಂದ ಹೇಳ್ತಿದ್ದೀನಿ, ಅವ್ರು ಪನಿಷ್ಮೆಂಟ್ಸ್ ಹತ್ತಿಗೇನು ಅವರೊಂದು ಕಾಮಿಡಿ ವೇ ಒಳಗೆ ತೊಗೊಂಡು ಹೋಗ್ತಾರೆ. ಇಷ್ಟೊತ್ತಿಗೆಲ್ಲ ಎಷ್ಟೋ ಜನ ಬಂದು ಜಸ್ಟ್ ಒಂದು ಕಾಮಿಡಿನ ಹೋಗಿ ಸೀರಿಯಸ್ ಮಾಡ್ಕೊಂಡಿರೋದಾಗಿರ್ಬೋದು, ಫುಲ್ ಕಿತ್ತಾಟ ಎಲ್ಲ ಆಗಿರ್ತಾವೆ. ಇಂಥದ್ರೊಳಗೆ ಗಿಲ್ಲಿ ಅವ್ರು ಯಾರದೇ ಜೊತೆಗೂ ಇನ್ನೂ ಮಟ್ಟ ಒಂದು ನಿಮಿಷಕ್ಕೂ ಮನಸ್ತಾಪ ಮಾಡ್ಕೊಂಡಿಲ್ಲ. ಆ ಥರ ಇರೋದು ಭಾಳ ಅಂದ್ರೆ ಭಾಳ ಕಷ್ಟ. ಇವಾಗ ನಮಗೆ ಆಗಂಗಿಲ್ಲ. ಇವಾಗ ಒಂದು ಸಲ ಹೇಳಿರೋ ಮಾತನ್ನ ಇನ್ನೊಂದು ಸಲ ಹೇಳಿದರೆ ನಮಗೆ ಟ್ರಿಗರ್ ಔಟ್ ಆಗಿಬಿಡ್ತೈತಿ. ಅಂಥದ್ರಲ್ಲಿ ಅವ್ರು ಭಾಳ ಅಂದ್ರೆ ಭಾಳ ತಡ್ಕೊಂಡಿರ್ತಾರೆ. ಅವ್ರ ಆಟನ, ಅವ್ರ ಕ್ಷೇತ್ರನ ಅವ್ರು ಬಂದಿರೋ ವೇ ಒಳಗೆ ಯಾವುದೇ ಹೆಸಿಟೇಟ್ ಇಲ್ದೇನ ಅವ್ರು ಹೇಳ್ಕೊತಾರೆ. ನಾ ಇಲ್ಲಿಂದನ ಬಂದೀನಿ, ನಂಗೆ ಇದರಿಂದನೇ ನಂಗೆ ಅನ್ನ ತಿನ್ನೋಕ್ಕಾಗಿರೋದು ಅಂತ ಎಲ್ಲ ಹೇಳ್ತಾರೆ. ಸೊ ಹಾಗಾಗಿ ಅವ್ರು ಮಾತಾಡಿರೋ ಮಾತಾಗಿರ್ಬೋದು, ನಿನ್ನೆ ಚಂದ್ರಪ್ರಭಾ ಅವ್ರಿಗೆ ಕೊಟ್ಟಿರೋದು ಭಾಳ ಒಂದು ನಮಗೂ ಅವ್ರು ಏನು ಮಾತಾಡ್ತಾರಪ್ಪ ಇವರಿಬ್ರು ಅಂದರೆ ಲಾಸ್ಟ್ ಒಂದು ಆಟದೊಳಗೆ ನೀ ಮಾವ ಅಂತ ಹೇಳಿ ಬಿಟ್ಟು ಕೊಟ್ಟಿರೋದಾಗಿರ್ಬೋದು. ಅಂದರೆ ಆಟ ಆಡುವಾಗ ಬಿಟ್ಟು ಕೊಟ್ಬಿಡ್ತಾರೆ ಅವರು. ಅದಕ್ಕೆ ಬಿಟ್ಟು ಕೊಟ್ಟಿದ್ದಲ್ಲ, ಅವ್ರ ಹತ್ರ ಆಗಿರ್ಲಿಲ್ಲ, ಅವರು ತುಂಬಾ ಟಯರ್ಡ್ ಆಗಿದ್ದಿದ್ರು, ಆ ಒಂದು ವಿಚಾರದಲ್ಲಿ ಬಿಟ್ಟು ಕೊಟ್ಟಿದ್ರು. ಓಕೆ, ಆದರೆ ಅವರು ಹೇಳ್ತಾರೆ, ಕನ್ವಿನ್ಸ್ ಮಾಡ್ತಾರೆ. ಆದರೂ ಅವ್ರು ಹಿಡಿಬೋದಾಗಿತ್ತು ಅಲ್ಲೇ, ಬಿಟ್ಬಿಡು ನೆಕ್ಸ್ಟ್ ಗೇಮ್ ಒಳಗೆ ನಾನು ನೀ ಸೇರಿ ಆಟ ಆಡೋಣ ಅಂತ ಹಿಂಗೇನೋ ಒಂದು ಕನ್ವಿನ್ಸ್ ಮಾಡಿರ್ತಾರೆ. ಬಟ್ ಅವ್ರದ್ದು ಒಂದೆಲ್ಲೋ ವಾಗ್ವಾದ ನಿನ್ನೆ ಚೆನ್ನಾಗೇ ನಡೀತು. ಅದರಲ್ಲಿ ಗಿಲ್ಲಿ ಅವರೇ ನಂಗೆ ಭಾಳ ಚಲೋ ಅನಿಸಿದ್ರು. ಇನ್ನು ಮಾಳು ಅಂಡ್ ಅಭಿ ಅಂತ ಬಂದಾಗ ರಘುವೀರ್ ಯಾರ್ದು ಒಂದು ಆರ್ಗ್ಯುಮೆಂಟ್ ನಿಮಗೆ ಇಷ್ಟ ಆಯ್ತು? ನನ್ನ ಪ್ರಕಾರ ಹೇಳ ಬಂದ್ರೆ ಅಲ್ಲಿ ಇಬ್ರು ಮನೆಯಲ್ಲಿ ಆಟ ಅಂತ ಬಂದಾಗ ಇಬ್ರು ಸ್ಟ್ರಾಂಗ್ ಇದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಮನೆ ವಿಚಾರದಲ್ಲಿ ಇಬ್ರು ವೀಕ್ ಇದ್ದಾರೆ ಅನ್ಕೊಂತೀನಿ. ಇಬ್ರು ಎಲ್ಲೂ ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಹಾಗೆ ಅವ್ರ ಚರ್ಚೆನೂ ನನ್ಗೆಲ್ಲೋ ಒಂಥರ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಅವ್ರಿಗೊಂದು ಚಾನ್ಸ್ ಬೇಕಿತ್ತು. ಇದ್ರಲ್ಲಾದ್ರೂ ಅವ್ರಿಗೆ ಮಾತಾಡಕ್ ಯಾರು ಟೈಮ್ ಕೊಡ್ತಿಲ್ಲ ಅನ್ಕೊಂಡ್ರು. ಈ ಒಂದು ಸಮಯದಲ್ಲಿ ಅವ್ರ ಮಾತನ್ನ ಆಡಿ ಅವ್ರನ್ನ ಅವ್ರು ಗುರುಸ್ಕೊಳ್ಬೋದಿತ್ತು. ಎಲ್ಲೋ ಒಂದ್ ಕಡೆ ಮಾಳು ಅವರು ಹಿಂದೆ ಉಳಿದ್ರು ಅನ್ಕೊಂತೀನಿ. ಅಭಿಷೇಕ್ ಅವ್ರ ಮಾತೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು. ಎಲ್ಲ ಒಂದ್ ಕಡೆ ಅದು ಇವರು ಮಾಳು ಅವರು ಒಂದು ಮಾತಾಡೋದ್ರಲ್ಲಿ ಹಿಂದೆ ಉಳಿತಾರೆ ಅನ್ಕೊಂತೀನಿ. ಆ ರೀತಿ ನನ್ಗೆ ಅನಿಸ್ತು. ಓಕೆ, ನೇತ್ರ, ಇನ್ನು ಸ್ಪಂದನ ಅಂಡ್ ಮಲ್ಲಮ್ಮ ಅಂತ ಬಂದಾಗ ನೀವೆಲ್ಲರೂ ಹೇಳ್ತಿದ್ರಿ ಏಜ್ ಆಕ್ಚುಲಿ ಅದೆಲ್ಲ ಮ್ಯಾಟ್ರ್ ಆಗಲ್ಲ, ಆಟ ಅಂತ ಬಂದಾಗ ಅವ್ರು ಆಟ ಆಡ್ತಾರೆ ಅಂತ ಹೇಳ್ತಿದ್ರಿ. ಸೊ ನಿನ್ನೆ ಸ್ಪಂದನ ಮತ್ತೆ ಮಲ್ಲಮ್ಮ ಏನ್ ಮುಖಾಮುಖಿ ಆಗ್ತಾರೆ, ಅವಾಗ ನಿಮ್ಗೆ ಯಾರ ವಾದ ಆಕ್ಚುಲಿ ಕರೆಕ್ಟ್ ಇತ್ತು ಅಂತ ಅನಿಸ್ತು? ನಾನು ಸ್ಪಂದನ ಅವರಿಗೆ ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ಮಲ್ಲಮ್ಮ ಅವರು ಟಾಸ್ಕ್ ಅಂತ ಬಂದಾಗ ತಮ್ಮ ಆಟ ತಾವು ಆಡ್ತಾರೆ. ಮನೆಯೊಳಗೆ ಇರಾಕಂತ ಬಂದಾಗ ಅವರು ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಾಕತ್ತಾರ. ಅಂದರೆ ಅವ್ರಿಗೊಂದಿಷ್ಟು ಜನ ಅದಾರ, ಆ ಜನದ ಜೊತೆಗೇ ಇರಬೇಕು. ಇನ್ನೊಂದು ಅವ್ರಿಗೆ ಯಾರು ಹೇಳ್ಕೊಡ್ತಾರ, ಯಾರು ಇಂಥವೆಲ್ಲ ವಿಚಾರ ಅಂತ ಬಂದಾಗ ಅವ್ರು ಒಂದಿಷ್ಟು ಜನ ಜೊತೆಗೆ ಅಷ್ಟೇ ಇರ್ತಾರೆ. ಇನ್ನೊಂದು ಅವ್ರ ಇವ್ರ ಮಾತು ಕೇಳಿ ಭಾಳ ಇದಾಗ್ತಾರ. ಅವ್ರ ಮೇಲೇನೋ ಅಪವಾದನೆ ಹೊರಿಸೋದಾಗಿರ್ಬೋದು. ಎಲಿಮಿನೇಷನ್ ಅಂತ ಬಂದಾಗ ಅವ್ರನ್ನೇ ಪದೇ 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 ಅವ್ರದ್ದೇ ಹೆಸರು ತಗೊಳ್ಳೋದು, ತಮ್ಮ ಓನ್ ಡಿಸಿಷನ್ ಎಲ್ಲೂ ಬರ್ತಾ ಇಲ್ಲ ಅಂತ ಅನ್ಕೊಂತೀನಿ ನಾನು. ಅಂದರೆ ನಾವು ಫಸ್ಟಿಗೆಲ್ಲ ಹೇಳಿದ್ವಿ ವಯಸ್ಸಾಗಿರ್ಬೋದು, ಬಟ್ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳಿ ಹೌದು ಆಗಾತಿಲ್ಲ. ಯಾಕಂದ್ರೆ ಅವರು ಆಟದೊಳಗ ಅಷ್ಟೇ ಅಲ್ಲ, ಮನೆ ಒಳಗೆ ನಿರ್ಧಾರಗಳನ್ನು ಅವ್ರು ಏನು ಹೇಳ್ಬೇಕಲ್ಲ ಅದನ್ನ ನಿರರ್ಗಳವಾಗಿ ಹೇಳ್ದಾಗನೂ ಅವ್ರಲ್ಲಿ ಉಳ್ಕೊಳಕ್ ಆಕೈತಿ. ಅಂತಂದ್ರೆ ನಿನ್ನೆಲ್ಲೋ ಅವ್ರು ಮಾತಾಡಕ್ ಬಿಡಂಗಿಲ್ಲ. ನಾವು ಹಳ್ಳಿಯವರು, ಅದು ಮ್ಯಾಟರ್ ಆಗಂಗಿಲ್ಲ. ಹೌದು ಹಳ್ಳಿಯರು, ನಾವು ಹಳ್ಳಿಯವರೇ ಹಂಗಂತ ಹೇಳಿ ನಮ್ಗೆ ಮಾತು ಬರಂಗಿಲ್ಲ ಅಂತಲ್ಲ, ಮಾತು ಬರ್ತೈತಿ. ಅವ್ರು ಏನು ಹೇಳ್ತಾರೆ ಅನ್ನೋದು ಅವ್ರಿಗೆ ಅರ್ಥ ಆಕೈತಿ. ಇಂಗ್ಲೀಷೂ ಮಾತಾಡ್ತಾರೆ, ಕೆಲವೊಂದು ವರ್ಡ್ಸನ್ನು ಮಾತಾಡ್ತಾರೆ ಮಲ್ಲಮ್ಮ ಅವರು, ಅವ್ರಿಗೆ ಅರ್ಥನೂ ಆಕೈತಿ. ಅಂಥದ್ರೊಳಗೆ ತಮ್ಮ ಒಪಿನಿಯನ್ನ ಕರೆಕ್ಟಾಗಿ ಹೇಳ್ತಿಲ್ಲ ಅವರು, ಎಲ್ಲ ಒಂದು ಕಡೆ ಹಿಂದುಳಿತಾ ಇದ್ದಾರೆ ಅಂತ. ಇದೆಲ್ಲನೂ ಬಿಟ್ಟು ಕರೆಕ್ಟಾಗಿ ಆಟ ಆಡಿ ಅವ್ರ ಒಪಿನಿಯನ್ನ ಅವರು ಕರೆಕ್ಟಾಗಿ ತಿಳಿಸಿದ್ರೆ ಆ ಮನೆ ಒಳಗೆ ಇನ್ನೂ ಉಳ್ಕೊತಾರೆ. ಅವ್ರ ಆಟ ನಾವು ನೋಡಬಹುದು. ಆದರೆ ನೀನೇ ಸ್ಪಂದನ ಅವರು ಕರೆಕ್ಟಾಗಿ ವಾದ ಮಾಡಿದ್ರು ಅವ್ರ ಜೊತೆಗೆ, ನನಗೆ ಬೆಟರ್ ಅಂತ ಸ್ಪಂದನ ಅವರೇ ಅನಿಸಿರೋದು. ಓಕೆ, ರಘುವೀರ್ ನೀವೇನು ಹೇಳ್ತೀರಾ? ಬಿಕಾಸ್ ಅಲ್ಲಿ ಮೇಕಪ್ ವಿಷಯ ಬಂತು, ಮನೆ ಕೆಲಸ ಬರುತ್ತೆ. ಅವ್ರು ಹೇಳ್ತಾರೆ ಮೇಕಪ್ ಮಾಡ್ಕೊಂಡೆಲ್ಲ ತಿರ್ಗೋಕೆ ನಮಗೆ ಬರಲ್ಲ ಅಂತ. ನಾನು ಬೇಕಾದ್ರೆ ಏನು ಕೆಲಸ ಹೇಳಿದ್ರು ಕೂಡ ಅದನ್ನ ಮಾಡ್ತೀನಿ ಅಂತ. ಅದು ವ್ಯಾಲಿಡ್ ಅಂತ ಅನಿಸ್ತಾ ನಿಮ್ಗೆ? ಇಲ್ಲ, ಅದು ವ್ಯಾಲಿಡ್ ಅನಿಸ್ತಿಲ್ಲ. ಅದನ್ನ ಅವರು ಅಸ್ತ್ರವಾಗಿ ಬಳಸ್ಕೊಳ್ಬಾರ್ದು ಅನ್ಕೊಂತೀನಿ. ಯಾಕಂದ್ರೆ ಅಲ್ಲಿ ಏನಿದೆ ಬಿಗ್ ಬಾಸ್ ಏನ್ ಟಾಸ್ಕ್ ಕೊಡ್ತಾರೆ ಅದನ್ನು ಆಡ್ಬೇಕಾಗತ್ತೆ. ಅದು ಮತ್ತೆ ನಾವೊಂದು ಏನಂದ್ರೆ ನಮ್ಮ ಹತ್ರ ಹೀಗೆ ಅವ್ರೇನಂತಾರೆ ನಾವು ಈ ಮೇಕಪ್ ವಿಚಾರ ಎಲ್ಲ ಆ ಒಂದು ವಿಚಾರ ಎಲ್ಲ ತಪ್ಪು ಅನ್ಕೊಂತೀನಿ. ಅದು ನಾರ್ಮಲ್ ಅಂತೀನಿ, ಡಿಬೇಟ್ ಅಂತ. ಅದು ಡಿಬೇಟಿಗೆಲ್ಲ ಬರಲ್ಲ. ಅಲ್ಲಿ ಏನಂದ್ರೆ ವ್ಯಕ್ತಿತ್ವಗಳನ್ನ ಹೊರಹಾಕೋದಾಗಿರ್ಲಿ, ಟಾಸ್ಕ್ ಅಲ್ಲಿ ಬರೋದಾಗಿರ್ಲಿ, ಮನೆಯವ್ರ ಜೊತೆ ಯಾವ ರೀತಿ ಇರ್ತಾರೆ ಅನ್ನೋದು. ಎಲ್ಲೋ ಒಂದ್ ಕಡೆ ಮಲ್ಲಮ್ಮ ಅವರು ಕೆಲವೊಂದಿಷ್ಟು
ಜನರ ಹತ್ರನೇ ಮಾತಾಡ್ತಾರೆ. ಮತ್ತೆ ಅವರಿಗೆ ಸಪೋರ್ಟಿವ್ ಇಲ್ಲದೆ ಅವ್ರು ಮುಂದೆ ಹೋಗೋಕ್ಕೆ ಕಷ್ಟ ಅನ್ಕೊಂತೀನಿ. ಅವರಿಗೊಬ್ರು ಸಪೋರ್ಟಿವ್ ಬೇಕಾಗಿರುತ್ತೆ ಅನ್ಕೊಂತೀನಿ. ಆ ಒಂದು ವಿಚಾರದಲ್ಲಿ ಸ್ಪಂದನ ಅವರು ಮುಂದಿದ್ದಾರೆ ಅಂತೀನಿ. ಯಾಕಂದ್ರೆ ಅವರು ಮೊದಲೇ ದಿನ ಏನ್ ಜಂಟಿಯಾಗಿ ಮಾಡುವವ್ರ ಜೊತೆಗಿದ್ರು, ಇಂಡಿವಿಜುವಲ್ ಆಗಿ ಆಟನೇ ಆಗಿದೆ ಅನ್ಕೊಂತೀನಿ ಸ್ಪಂದನ ಅವರಿಗೂ. ಸ್ಪಂದನ ಅವರು ಯಾರ್ದೋ ಒಬ್ಬರದ್ದು ಸಪೋರ್ಟ್ ನಲ್ಲಿ ಬರ್ತಾ ಇದ್ದಾರೆ, ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಅವ್ರಿಗೆ ಇನ್ನು ಅದೇ ರೀತಿಯಾಗಿ ಸಪೋರ್ಟ್ ಯಾವ್ದು ಸಿಕ್ಕಿಲ್ಲ. ನಾವೇನ್ ಮೊದಲೇ ದಿನ ಹೇಳಿದ್ವಿ ಧನುಷ್ ಅವ್ರಿಗೆ ಸಪೋರ್ಟ್ ಮಾಡಿದ್ಮೇಲೆ ಅವ್ರು ಉಳ್ಕೊಂಡ್ರು ಅಂತ, ರಕ್ಷಿತಾ ಮತ್ತೆ ಅವ್ರ ಎಲಿಮಿನೇಷನ್ ಟೈಮ್ ಅಲ್ಲಿ. ಆದ್ರೆ ಸ್ಪಂದನ ಅವರು ಆ ಒಂದು ವಿಚಾರ ಹೊರತುಪಡಿಸಿ ಮುಂದಿನ ದಿನಗಳಲ್ಲಿ ಅವ್ರು ಏಕಾಂಗಿಯಾಗಿ ಆಟ ಆಡಿದ್ರು. ಯಾಕಂದ್ರೆ ಫೈನಲಿಸ್ಟ್ ಸೋತ್ರು ಕೂಡ, ಫೈನಲಿಸ್ಟ್ ಆಗಿ ಕೊನೆಗೆ ಸೋತ್ರು ಕೂಡ ಅವರು ಇಲ್ಲಿ ತನಕ ಬರ್ತಾರೆ ಅಂದ್ರೆ ಅದು ಅವರು ಇಂಡಿವಿಜುವಲ್ ಆಗಿ ಬಂದಿದ್ದಾರೆ ಅನ್ಕೊಂತೀನಿ. ಮಲ್ಲಮ್ಮ ಅವ್ರಿಗೆ ಏನಂದ್ರೆ ಒಬ್ಬರಿಗೊಬ್ರು ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅಥವಾ ವಯಸ್ಸು ನೋಡಿ ಅವರನ್ನ ಸಪೋರ್ಟ್ ಮಾಡೋದಾಗಿರ್ಲಿ, ಧ್ರುವಂತ್ ಅವರು ಅವ್ರ ಹಿಂದೆ ನಿಂತ್ಕೊಳ್ಳೋದಾಗಿರ್ಲಿ, ಕೆಲವೊಂದಿಷ್ಟು ಸೂರಜ್ ಅವರು ಲಾಸ್ಟ್ ವೀಕ್ ಅವರನ್ನ ಎಲಿಮಿನೇಷನ್ ಇಂದ ಬಚಾವ್ ಮಾಡ್ತಾರೆ. ಈ ಒಂದು ವಿಚಾರದಲ್ಲಿ ಹೇಳಕ್ ಬಂದ್ರೆ ಅವರಿಗೆ ಸಪೋರ್ಟಿವ್ ಇಂದ ಅವ್ರು ಹೋಗ್ತಾ ಇದ್ದಾರೆ ಹೊರತು ಅವ್ರ ಆಟನೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಡಿಬೇಟ್ ಅಂತ ಬಂದಾಗ ಅವ್ರು ನಿನ್ನೆ ಮಾತಾಡಿರುವಂತ ಆಟ ಸರಿ ಇಲ್ಲ ಅನ್ಕೊಂತೀನಿ. ಓಕೆ ನೇತ್ರ, ಇನ್ನು ಡಿಬೇಟ್ ಆದ ನಂತರದಲ್ಲಿ ಅಂದ್ರೆ ಸ್ವಲ್ಪ ಜನದ್ದು ಡಿಸ್ಕಷನ್ ಆದ್ಮೇಲೆ ಧ್ರುವಂತ್ ಮತ್ತೆ ಮಲ್ಲಮ್ಮ ಇಬ್ರು ಮಾತಾಡ್ತಾ ಕೂತ್ಕೊಳ್ತಾರೆ, ಮತ್ತೆ ಅದೇ ಟಾಪಿಕ್ ತರ್ತಾರೆ, ಮತ್ತೆ ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ ಅಂತ. ಸೊ ಎಲ್ಲೋ ಒಂದು ಕಡೆ ಧ್ರುವಂತ್ಗೆ ಆ ಟಾಕ್ಸ್ ಗಳೇ ನೆಗೆಟಿವ್ ಆಗ್ತಿದ್ಯಾ ಅಂತ ಹೇಳಿ. ಹೌದು, ಅದನ್ನ ಅವ್ರು ಭಾಳ ಅಂದ್ರೆ ಭಾಳ ಮನ್ಸಿಗೆ ತಗೊಂಡಾರ ಅನಿಸ್ತೈತಿ. ಅಲ್ಲಿ ಎಲ್ಲಾರು ನಮ್ನ ಕುಗ್ಸಾಕ ಇರ್ತಾರಂತಂದ್ಮೇಲೆ ಅಲ್ಲಿ ನಮ್ ನೆತ್ತಿ ಹಿಡೋಕ್ ನಾವೇ ಆಗಿರ್ಬೇಕು. ನಾವೆಷ್ಟು ಸ್ಟ್ರಾಂಗ್ ಮಾಡ್ಕೊಂತೀವಿ ಅಷ್ಟು ದಿನ ನಾವು ಅಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಉಳ್ಕೊಳಕ ಚಾನ್ಸ್ ಸಿಗ್ತೈತಿ. ಅಂಥದ್ರೊಳಗೆ ಇವರು ಬರೀ ಅವ್ರು ಅಂತಾರ ಅವ್ರು ಆಡ್ತಾರ ಅಂತಂದ್ರೆ ಅವ್ರಿಗೆ ಯಾರಿಗೂ ಅವ್ರ ವ್ಯಕ್ತಿತ್ವನ ಪ್ರೂವ್ ಮಾಡೋದು ಬೇಕಾಗಿಲ್ಲ. ಜನಕ್ಕೆ ಗೊತ್ತೈತಿ. ನಾವಿಲ್ಲಿ ಹೊರಗೆ ಕುತ್ಕೊಂಡು ನೋಡ್ತಿದೀವಿ ಅವ್ರು ಎಂಥ ಮನುಷ್ಯ, ಅವ್ರು ಯಾವ ಥರ ಆಟ ಆಡ್ತಾರ ಅಂತೇಳಿ. ನಾವು ಎಲ್ಲ ಒಂದು ಕಡೆ ಅವರು ಸ್ಟ್ರಾಂಗ್ ಅದಾರ ಅಂತ ಅನ್ಕೊಂಡಿದ್ವಿ, ಆದ್ರೆ ಅವ್ರು ಭಾಳ ಅಂದ್ರೆ ಭಾಳ ವೀಕ್ ಅದಾರ. ಪ್ರತಿ ಒಂದು ಸರನು ನಾನು ಈ ಮನೆ ಒಳಗೆ ಇರಂಗಿಲ್ಲ, ನಂಗೆ ಇದು ಬೇಡ ಅದು ಬೇಡ ಅಂತ ಹೇಳಿ ಅದನ್ನ ಸುಮ್ಮನೆ ಆಟಕ್ಕೋಸ್ಕರ ಕೊಟ್ಟಿರಂಗಿಲ್ಲ, ಅದನ್ನ ಉತ್ತಮ ಅಂತ ಹೇಳಿ ಅದನ್ನ ಪಡ್ಕೊಳಕ್ಕೆ ಎಷ್ಟೋ ಜನ ಕಾದಿರ್ತಾರ. ಲಾಸ್ಟ್ ವೀಕ್ ಒಳಗೆ ಎಷ್ಟೋ ಜನಕ್ಕೆ ಉತ್ತಮ ಅಂತ ಸಿಕ್ಕಿಲ್ಲ, ಕಿಚ್ಚ ಅವ್ರ ಚಪಾಳೆ ಸಿಕ್ಕಿಲ್ಲ ಅಂತ ಹೇಳಿ ಎಷ್ಟೊಂಡ ಬೇಜಾರು ಮಾಡ್ಕೊಂಡು ಮನೆಯಿಂದ ಹೊರಗೆ ಹೋಗೋ ಸ್ಥಿತಿ ಬಂದಿತ್ತು. ಆದ್ರೆ ಇವರಿಗೆ ಉತ್ತಮ ಅಂತ ಹೇಳಿ ಸಿಕ್ಕಿದ್ದು ಭಾಳ, ಆದ್ರೆ ಅವರು ಅದನ್ನ ಉಳಿಸ್ಕೊಲಿಲ್ಲ ಅನ್ಕೊಂತೀನಿ. ಈ ತರ ಒಂದು ಎಮೋಷನಲ್ ಆಗಿ ಆಟ ಆಡಿದ್ರೆ ಆ ಮನೆ ಒಳಗೆ ಉಳ್ಯಾಕ್ ಆಗಂಗಿಲ್ಲ. ಇನ್ನೊಂದು ಜನರಿಗೂ ಭಾಳ ಒಂಥರ ಅನಿಸ್ತೈತಿ ಅವ್ರು ಹೆಂಗಪ್ಪ ಇವರು ಅಂತಂದು ಹೇಳಿ. ನಮಗ್ ಬೇಕಾಗಿರೋದು ಸ್ಟ್ರಾಂಗ್ ಪೀಪಲ್, ಅಲ್ಲಿ ಹೆಂಗ ಗಟ್ಟಿಯಾಗಿ ನಿಂತ್ಕೊಂಡು ಆಟ ಆಡ್ತಾರ ಅನ್ನೋದು. ಆದ್ರೆ ಇವ್ರ ತರ ಎಮೋಷನಲ್ ಆಗಿದ್ರೆ ನಮಗೂ ಕನ್ಫ್ಯೂಸ್ ಆಕೈತಿ, ಈ ಮನುಷ್ಯ ಹಿಂಗನಾ ಅಂತ ಹೇಳಿ. ಸೊ ರಘುವೀರ್, ಇನ್ನು ರಾಶಿಕಾ ಮತ್ತೆ ಅಶ್ವಿನಿ ಲಾಸ್ಟಿಗೆ ಮಾತಾಡ್ತಾ ಕೂತ್ಕೊಳ್ತಾರೆ. ಅದಾದ್ರ ಮೇಲೆ ಅಲ್ಲಿಗೆ ರಿಷಾ ಎಂಟ್ರಿ ಕೊಡ್ತಾರೆ. ಆಗ ರಾಶಿಕಾ ಒಂದ್ ಮಾತು ಹೇಳ್ತಾರೆ, ಅಷ್ಟೊಂದೆಲ್ಲ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಕೂತ್ಕೊಂಡು ಸಾರ್ಟ್ ಔಟ್ ಮಾಡ್ಕೊಳ್ಬೋದಿತ್ತಲ್ವಾ ನೀವು ಜಾನ್ವಿ ಅಂತ ಹೇಳಿ. ಆ ಸಿಚುಯೇಷನ್ ಅಲ್ಲಿ ಆ ಕ್ವಶನ್ ರೈಟ್ ಅನ್ನಿಸ್ತಾ ರಾಂಗ್ ಅನ್ಸ್ತಾ? ಇಲ್ಲ, ಅದು ಆ ಒಂದು ಇದ್ರಲ್ಲಿ ನನ್ಗೆ ಸರಿ ಅನ್ಸಿಲ್ಲ ಅನ್ಕೊಂತೀನಿ. ಯಾಕಂದ್ರೆ ಅದು ಅವ್ರದ್ದು ಪರ್ಸನಲ್ ವಿಷಯ ಆಗತ್ತೆ. ಇಲ್ಲಿ ಅವರು ಮತ್ತು ಗ್ರೂಪಿಸಮ್ ತರಾನೇ ಮಾಡೋಕೆ ಹೊರಟಿದ್ದಾರೆ ಅನ್ಕೊಂತೀನಿ. ಯಾಕಂದ್ರೆ ನಾವು ನೋಡಿದ್ವಿ ಹಿಂದಿನ ವಾರಗಳಲ್ಲೇ ಅದೊಂದು ಗ್ರೂಪ್ ತರ ಆಗ್ತಾ ಇದೆ. ಜಾನ್ವಿ ಅವರು ಮತ್ತೆ ಅಶ್ವಿನಿ ಗ್ರೂಪ್ಗೆ ಎಲ್ಲೊಂದ್ ಕಡೆ ಸೂರಜ್ ಅವರು ಮತ್ತೆ ರಾಶಿಕಾ ಅವರು ಎಂಟ್ರಿ ಕೊಡ್ತಿದ್ದಾರೆ ಅನ್ನೋ ಮಾತುಗಳು ಬಂದಿದ್ವು. ಅದೇ ರೀತಿನೂ ಆಗ್ತಾ ಇತ್ತು ಕೂಡ. ಹೌದು, ನೋಡೋರ್ ಕಣ್ಣಿಗೆ ನಾವೇ ಇದು ಕೊಡ್ತಾರೆ ಅಂತ ಹೇಳೋದೆಲ್ಲ ತಪ್ಪಾಗುತ್ತೆ. ಯಾಕಂದ್ರೆ ಇವರು ಗ್ರೂಪ್ ಆಗಿ ಆಟ ಆಡೋದಿದ್ರೆ ಇಂಡಿವಿಜುವಲ್ ಅಂತ ಯಾಕೆ ಹೇಳ್ಕೊಳ್ಬೇಕು? ಈಗ ಒಬ್ರನ್ನೊಬ್ರು ಸಪೋರ್ಟ್ ಮಾಡ್ಕೊಂತ ಹೋಗೋದಿದ್ರೆ ಆಟ ಸರಿ ಆಗಲ್ಲ ಅನ್ಕೊಂತೀನಿ. ಆ ಒಂದು ವಿಚಾರದಲ್ಲಿ ಅವ್ರು ಮತ್ತೆ ಅವರನ್ನ ಒಂದ್ ಮಾಡೋದು ಒಬ್ಬ ಸ್ನೇಹಿತರನ್ನ ಒಂದ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ಕೊಂತೀನಿ. ಆದ್ರೆ ಕೆಲವೊಂದಿಷ್ಟು ಪದಗಳನ್ನು ಯೂಸ್ ಮಾಡಿದ್ರಲ್ಲ ಅದೆಲ್ಲೋ ಸರಿಯಲ್ಲ ಅನ್ಕೊಂತೀನಿ. ನೋಡೋರ್ ಕಣ್ಣಿಗೆ ನೀವೇ ಇದು ತುಪ್ಪ ಸುಡ್ದಂಗೆ ಆ ತರ ಈ ತರ ವರ್ಡ್ ಎಲ್ಲ ಯೂಸ್ ಮಾಡ್ತಾರೆ. ಅದೆಲ್ಲ ಒಂದ್ ಕಡೆ ಸರಿಯಲ್ಲ ಅನ್ಕೊಂತೀನಿ. ಮತ್ತೆ ಗ್ರೂಪ್ ಅಂತ ಕಟ್ಕೊಂಡು ಆಡೋದು ಸರಿಯಲ್ಲ ಅನ್ಕೊಂತೀನಿ. ಇಂಡಿವಿಜುವಲ್ ಆಗಿ ಆಟ ಆಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅನ್ಕೊಂತೀನಿ. ಸೊ ಸಾಕಷ್ಟು ಡಿಸ್ಕಸ್ ಮಾಡಿದೀವಿ. ಥ್ಯಾಂಕ್ ಯು ರಘುವೀರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಅಂಡ್ ಥ್ಯಾಂಕ್ ಯು ನೇತ್ರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೆನ್ನೆ ಎಪಿಸೋಡ್ ನಲ್ಲಿ ಏನೇನಾಯ್ತು, ಜೊತೆಗೆ ಕಾಲೇಜ್ ಡೇಸ್ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ತರಲೆ ಇರಬೇಕು ಅಂತ ಹೇಳಿ ಈ ವಾರದ ಎಪಿಸೋಡ್ ನ ಮೂಲಕ ನಾವು ನೋಡ್ತಾ ಹೋಗೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.